ರಾಜ್ಯ ರಾಜಕಾರಣದಲ್ಲಿ ವಿಧಾನ ಪರಿಷತ್ ಎಲೆಕ್ಷನ್ನಿನ ರಿಸಲ್ಟ್ದೇ ಸುದ್ದಿ. ಕಾಂಗ್ರೆಸ್ನವರು ಝಂಡಾ ಹಾರಿಸಿದ್ರು, ಬಿ ಜೆ ಪಿಯವರು ಜೆ ಡಿ ಎಸ್ನವರು ಕಂಗಾಲಾಗಿ ಕುಂತಿದ್ದಾರೆ. ಮೈತ್ರಿಯೊಳಗೊಂದು ಕಂಪನ, ಒಂದಲ್ಲ ಎರಡಲ್ಲ 11 ಅಡ್ಡ ಮತದಾನ. ಜೆ ಡಿ ಎಸ್ನವರು ಹೇಳ್ತಾರೆ ನಮ್ಮದೊಂದು 4 ಅಡ್ಡ ಮತದಾನ ಆಗಿದೆ ಅಂತ, ಬಿ ಜೆ ಪಿಯವರು ಹೇಳ್ತಾರೆ ನಮ್ಮದು 4 ಅಡ್ಡ ಮತದಾನ ಆಗಿದೆ ಅಂತ. ಇವ್ರದ್ದು 4 ಅವ್ರದ್ದು 4 ಆದರೆ 8 ಆಯ್ತಪ್ಪ ಟೋಟಲ್ಲು. ಇಲ್ಲಿ ನೋಡಿದರೆ 11 ಓಟ್ ಹೊರಗೆ ಹೋಗಿದ್ದಾವೆ. ಇನ್ನು 3 ಬಿ ಜೆ ಪಿ ಇದೆ ಅಂತ ಜೆ ಡಿ ಎಸ್ನವ್ರು ಹೇಳ್ತಾರೆ, ಜೆ ಡಿ ಎಸ್ದು ಅಂತ ಬಿ ಜೆ ಪಿಯವ್ರು ಹೇಳ್ತಾರೆ. ಅದು ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ. 8 11 ಬಿರುಗಾಳಿ ಅಂತೂ ಎದ್ದಾಗಿದೆ. ಈಗ ಆತ್ಮಾವಲೋಕನ ಈಗ ಮಾಡ್ಕೊಂಡ್ರೆ ಬರೋದೇನು? ಶಾಸಕರುಗಳನ್ನು ವಿಶ್ವಾಸಕ್ಕೆ ಪಡೆಯದೇ ಇದ್ದದ್ದಕ್ಕಿದಾಯ್ತಾ? ಒಬ್ಬರ ಮೇಲೊಬ್ಬರು ಅನುಮಾನ ಪಡುವಂಥ ಪರಿಸ್ಥಿತಿ ಬಂತ? ಒಳ ಹೊಡೆತ ಕೊಟ್ಟವರು ಯಾರು, ಯಾಕೆ? ಸಭೆಗಳ ಮೇಲೆ ಸಭೆಗಳು, ಸಭೆಗಳ ಮೇಲೆ ಸಭೆಗಳು. ಇವತ್ತು ರಾಜ್ಯಾಧ್ಯಕ್ಷ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಜಯನಗರದಲ್ಲಿ ವಿಪಕ್ಷ ನಾಯಕರಾದ ಆರ್ ಅಶೋಕ್ ಅವರ ಕಚೇರಿಗೆ ಹೋಗಿದ್ದರು ಇದೇ ವಿಷಯ ಚರ್ಚೆ ಮಾಡೋದಕ್ಕೆ. ನೆನ್ನೆನೇ ಫೋನಲ್ಲಿ ಅಪ್ಡೇಟ್ ಕೊಟ್ಟರು ಅವರು ದಿಲ್ಲಿ ನಾಯಕರುಗಳಿಗೆ, ಹಿಂಗೆ ಆಗ್ಬಿಡ್ತು, ನಮ್ಮವರು ಒಂದು 3-4 ಜನ ಉಲ್ಟಾ ಹೊಡೆದಿದ್ದಾರೆ ಅಂತ. ದಿಲ್ಲಿಯಿಂದ ಹೇಳಿದ್ರಂತೆ ರಿಟರ್ನ್ ಎಕ್ಸ್ಪ್ಲನೇಷನ್ ಕಳಿಸಿ ಅಂತ. ನೆನ್ನೆ ರಾತ್ರಿನೇ ಕೂತ್ಕೊಂಡು ಪ್ರಿಲಿಮಿನರಿ ಮೇಲ್ನೋಟಕ್ಕೆ ಏನು ಕಾಣಿಸುತ್ತೆ ಅದನ್ನು ಮೇಲ್ ಮಾಡಿದಾರಂತೆ. ವಿಜಯೇಂದ್ರ ಅವರು ಮೇಲ್ ಮಾಡಿದಾರಂತೆ. ಅದರಲ್ಲಿ ಇಂತಿಂಥವರ ಮೇಲೆ ಸಂಶಯ ಇದೆ ಅಂತಾನು ಹೆಸರುಗಳನ್ನು ಮೆನ್ಷನ್ ಮಾಡಿದ್ದಾರೆ ಅಂತ ಸುದ್ದಿ. ಯಾರ ಹೆಸರು ಮೆನ್ಷನ್ ಮಾಡಿದ್ದಾರೆ ಅಂತ ನಮಗೆ ಮಾಹಿತಿ ಇದೆ, ಕೈಯಲ್ಲಿ ರಿಪೋರ್ಟ್ ಇಲ್ಲದೆ ಯಾಕೆ ಹೇಳಕ್ಕೆ ಹೋಗೋಣ. ಇವತ್ತು ಆರ್ ಅಶೋಕ್ ಅವರ ಕಚೇರಿಗೆ ಬಂದರು. ನಾಯಕರುಗಳು ಸುಮಾರು ಹೊತ್ತು ಕೂತ್ಕೊಂಡು ಮಾತಾಡಿದ್ರು. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು, ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಆದಿಯಾಗಿ ಎಲ್ಲರೂ ಆಕ್ರೋಶ ವ್ಯಕ್ತಪಡಿಸಿದ್ರು. ದ್ರೋಹಿಗಳಿವರು, ನಂಬಿಕೆ ದ್ರೋಹ ಮಾಡಿದ್ರು, ಇತ್ಯಾದಿ ಇತ್ಯಾದಿ. ಒಂದು ಕಮಿಟಿ ರಚನೆ ಆಯಿತು. ಸಿ ಟಿ ರವಿ ಅವರು, ಮಾಜಿ ಸಚಿವ ಎನ್ ಮಹೇಶ್, ಶಾಸಕ ಮಹೇಶ್ ತೆಂಗಿನಕಾಯಿ, ಈ 3 ಜನರದೊಂದು ಕಮಿಟಿ ರಚನೆ ಮಾಡಿದ್ದಾರೆ. ಕಂಡು ಹಿಡೀರಿ ಯಾರು ಕ್ರಾಸ್ ಓಟ್ ಮಾಡಿದ್ರು ಅಂತ ಕಂಡು ಹಿಡೀರಿ ಅಂತ. ಆ ಕಮಿಟಿ 25ನೇ ತಾರೀಖಿನ ಒಳಗೆ ರಿಪೋರ್ಟ್ ಕೊಡಬೇಕಂತೆ. 25ನೇ ತಾರೀಖಿನ ಒಳಗೆ. ಇನ್ನೊಂದು ಕಡೆ ಇಬ್ಬರನ್ನು ದಿಲ್ಲಿಗೆ ಕರೆದಿದ್ದಾರೆ ಬಿ ಜೆ ಪಿ ವರಿಷ್ಠರು. ದಿಲ್ಲಿಗೆ ಕರೆದಿದ್ದಾರೆ. ಸೋಮವಾರ ವಿಜಯೇಂದ್ರ ಮತ್ತು ಆರ್ ಅಶೋಕ್ ಅವರಿಬ್ಬರು ದಿಲ್ಲಿಗೆ ಹೋಗ್ತಾರೆ. ರಾಷ್ಟ್ರೀಯ ಬಿ ಜೆ ಪಿ ನಾಯಕರುಗಳಿಗೆ ಕರ್ನಾಟಕದಲ್ಲಿ ಏನಾಗ್ತಿದೆ ಅನ್ನೋದು ಅರ್ಥನೇ ಆಗದೆ ತಲೆ ಚಚ್ಕೊಳ್ಳೋ ಪರಿಸ್ಥಿತಿಲಿ ಇರಬೇಕು ಅವರು. ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದೀವಿ, ರಾಜ್ಯದಲ್ಲಿ ನಮ್ಮ ಅಧಿಕಾರ ಇದೆಯೋ ಇಲ್ಲವೋ, ಮೇಜುವಾನಿ ನಡೀತಾ ಇರೋದೇ ನಮ್ಮ ಪಕ್ಷದ್ದು. ಅಧಿಕಾರದಲ್ಲಿ ಇರುವಲ್ಲಿ ಬಿಡಿ, ವಿರೋಧ ಪಕ್ಷದ ನಾಯಕರುಗಳು ಒಂದು ದಿವಸ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೆ ಬಿಡೋದಿಲ್ಲ ನಾವು. ಅವರವ್ರ ಎಮ್ ಎಲ್ ಎಗಳನ್ನು, ಅವರವ್ರ ಎಂ ಪಿಗಳನ್ನು ಅವ್ರು ಹಿಡಿದಿಟ್ಕೊಳ್ಳೋಕ್ಕಾಗ್ತಿಲ್ಲ. ರಿಟೇಲ್ ವ್ಯವಹಾರನೇ ಇಲ್ಲ. ಎದ್ರೆ 2/3 ಎಮ್ ಎಲ್ ಎಗಳು ಎದ್ರು ಅಂತ ಅರ್ಥ, 2/3 ಎಂ ಪಿಗಳೇ ಎದ್ರು ಅಂತ ಅರ್ಥ. ಎಲ್ಲ ರಾಜ್ಯದಲ್ಲಿ ಹಿಂಗೆ ನಾವು ಕದರಿಟ್ಕೊಂಡಿರುವಾಗ ಕರ್ನಾಟಕ ಒಂದು ಕಂಟ್ರೋಲ್ಗೆ ಸಿಗ್ತಿಲ್ವಲ್ಲ, ಇದರ ಏನು ಕತೆ ಅನ್ನೋದೇ ಅರ್ಥ ಆಗದೆ ಬಿ ಜೆ ಪಿಯ ದೆಹಲಿಯ ವರಿಷ್ಠರು ತಲೆ ಕೆಡಿಸ್ಕೊಂಡು ಕುಂತಿರ್ಬೇಕು. ಇವತ್ತು ಯಾರ್ಯಾರು ಏನೇನು ಮಾತಾಡಿದ್ರು ಕೇಳಿಸ್ಕೊಳ್ಳಿ. ವಿಜಯೇಂದ್ರ ಅವರ ಆಕ್ರೋಶ, ಆರ್ ಅಶೋಕ್ ಅವರ ಆಕ್ರೋಶ, ಇನ್ನೂ ಅನೇಕರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಅಲ್ಲ 100% ಯಾರು ಮತದಾನ ಅಡ್ಡ ಮತದಾನ ಆಗ್ತಾರೆ ಅಂತ ಈಗಾಗಲೇ ಬರ್ತಾ ಇದೆ, ನಮ್ಮ ಮಾಹಿತಿಗಳೆಲ್ಲ ಬರ್ತಾ ಇದೆ. ಎಲ್ಲಿದ್ದರು, ಅವ್ರಿಗೆ ಯಾರ್ಯಾರು ಫೋನ್ ಮಾಡಿದ್ರು, ಇವೆಲ್ಲನೂ ಕೂಡ ಮಾಹಿತಿಗಳು ಬರ್ತಾ ಇದೆ. ಆದ್ದರಿಂದ ಸಿ ಟಿ ರವಿ ನೇತೃತ್ವದಲ್ಲಿ ಇವತ್ತು ಸಮಿತಿ ನೇಮಕ ಮಾಡಿದ್ರಿ. ಅಲ್ಲಿ ಸತ್ಯ ಸಂಗತಿ ಹೊರಗಡೆ ಬರ್ತದೆ. ಯಾರು ಪಾರ್ಟಿಗೆ ಬೆನ್ನು ಚೂರಿ ಹಾಕಿದ್ದಾರೆ, ಕಳ್ಳರು, ಕದೀಮ್ರು, ದ್ರೋಹಿಗಳು, ಅವ್ರ ವಿರುದ್ಧ ಕ್ರಮ ಮಾಡೇ ಮಾಡ್ತಾರೆ.
ಊರಿಗೆ ಬಂದವಳು ನೀರಿಗೆ ಬರದೇ ಇರ್ತಾಳ? ಇದು ದುಡ್ಡು ತಗೊಂಡಿರೋದು, ಪಕ್ಕಾ ದುಡ್ಡು ತಗೊಂಡು ಓಟ್ ಹಾಕಿರೋಂಥ ಸ್ಕೀಮ್ ಇದು ಮುಚ್ಚಿಡಿಯೋಕ್ಕಾಗೋದೇ ಇಲ್ಲ. ಸುಮಾರು ರಾತ್ರಿ 8 ಗಂಟೆಯಲ್ಲಿ ಅವ್ರ ಜೊತೆ ಚರ್ಚೆ ಮಾಡಿದ್ರು, ಅವರು ಕೂಡ ಆಘಾತ ವ್ಯಕ್ತ ಮಾಡಿದ್ರು. ಇದೊಂದು ಪಾಠ ನಮ್ಗೆಲ್ಲರಿಗೂ ಅನ್ನೊಂದು ಮಾತನ್ನ ಹೇಳಿದ್ದಾರೆ. ಅವರು ಕೂಡ ಅಧಿಕಾರ ಇದೆ, ಹಣ ಇದೆ ಅವ್ರ ಹತ್ರ, ಈ ಕೆಲಸವನ್ನ ಮಾಡಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಪ್ರತ್ಯುತ್ತರಗಳನ್ನು ಕೊಡೋಣ ಅನ್ನೋ ಮಾತನ್ನ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಆ ದೃಷ್ಟಿಯಿಂದ JDS ಇಂದ ಆಯಿತು, BJPಯಿಂದ ಆಯಿತು ಅಂತ ನಾನು ಹೇಳಲ್ಲ, ಎರಡೂ NDAನೇ. ನಮ್ಮ 3 ಅಭ್ಯರ್ಥಿಗಳು NDA ಅಭ್ಯರ್ಥಿಗಳು, ಅದರಲ್ಲಿ ಒಂದು ಸೋತಿದೆ. ಅದರಿಂದ ಎಲ್ಲಿ ತಪ್ಪಾಗಿದೆ, ಯಾರು ತಪ್ಪಾಗಿದೆ, ಮೋಸ ಮಾಡಿರೋರು ಯಾರು, ಇದು ಚರ್ಚೆ ಮಾಡ್ತಾ ಇದ್ದೀರಿ. ಸರಿಯಾದಂಥ ಪಾಠ ಇನ್ನು ಅವರು ಜನ್ಮದಲ್ಲಿ MLA ಆಗ್ದಂಗೆ ಏನು ಬೇಕೋ ನೋಡ್ಕೊಳೋ ಅಂತ ವ್ಯವಸ್ಥೆ. ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಯಾರು ಅಡ್ಡ ಮತದಾನವನ್ನು ಮಾಡಿದ್ದಾರೆ ಅವರನ್ನು ಕ್ಷಮಿಸ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಯಾರ್ಯಾರು ಆಟ ಆಡಿರ್ಬೋದು ಅನ್ನುವ ಕೆಲವು ಮಾಹಿತಿಗಳು ಕೂಡ ನಮ್ಮ ಬಳಿಯಲ್ಲಿದೆ. ರಾಜ್ಯದ ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ, ವಿಧಾನ ಪರಿಷತ್ನಲ್ಲಾದಂಥ ಅಡ್ಡ ಮತದಾನದ ಬಗ್ಗೆ ಇವೆಲ್ಲವನ್ನು ಕೂಡ ವಿವರಿಸಬೇಕು ಅಂತೇಳಿ ನಾನು ಮನವಿಯನ್ನು ಕೂಡ ಮಾಡಿದ್ದೇನೆ. ಬಹುಶಃ ಇವತ್ತು ಅಥವಾ ಸೋಮವಾರ ಯಾವಾಗ ಸಮಯವನ್ನು ಕೊಡ್ತಾರೆ ನಾನು ಅವ್ರನ್ನ ಭೇಟಿ ಮಾಡಿ, ರಾಷ್ಟ್ರೀಯ ಅಧ್ಯಕ್ಷನ ಭೇಟಿ ಮಾಡಿ ಸಂಪೂರ್ಣವಾಗಿ ವಿವರಣೆಯನ್ನು ನೀಡುವಂಥ ಕೆಲಸ ನಾನು ಮಾಡ್ತೇನೆ. ಆದರೆ ಒಂದಂತೂ ಸತ್ಯ, ಯಾರು ಮೀರ್ ಸಾಧಕರುಗಳಿದ್ದಾರೆ ನಮ್ಮ ಪಾರ್ಟಿನಲ್ಲಿ ಅದನ್ನು ಪಕ್ಷ ಖಂಡಿತವಾಗಿ ಗಂಭೀರವಾಗಿ ತೆಗೆದುಕೊಳ್ತದೆ. ಕಾರ್ಯಕರ್ತರು ಬೇಸತ್ತಿದ್ದಾರೆ ನಮ್ಮ ನಡವಳಿಕೆಯಿಂದ. ಆದರೆ ಒಬ್ಬ ಚುನಾಯಿತ ಪ್ರತಿನಿಧಿ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ನಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರುಗಳು ಈ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಗೆರೆ ಎಳೆಯುವಂಥ ಕೆಲಸ ಒಂದು ರಾಷ್ಟ್ರೀಯ ಪಕ್ಷವಾಗಿ ಅದು ಮಾಡಬೇಕಾಗ್ತದೆ. JDS ಪಕ್ಷಕ್ಕೆ ಎಷ್ಟು ನೋವು ಬೇಸರ ಆಗಿದೆ, ನಮಗೂ ಕೂಡ ಅಷ್ಟೇ ಬೇಸರ ಆಗಿದೆ. ನಾವು 2 ಸ್ಥಾನಗಳನ್ನು ಗೆದ್ದಿರ್ಬೋದು, ಆದರೆ ನಮಗೂ ಕೂಡ ಅಪಮಾನ ಆಗಿದೆ. ನನ್ನ ಹಣೆ ಬರದಲ್ಲಿ ಬರೆದಿದ್ದನ್ನು ಯಾರೂ ಕೂಡ ತಪ್ಸೋಕ್ಕಾಗೋದಿಲ್ಲ. ಇನ್ನೊಬ್ಬರು ಹಣೆ ಬರದಲ್ಲಿ ಬರೆದಿದ್ದು ನಾನು ಕೂಡ ತಪ್ಸೋಕ್ಕಾಗಲ್ಲ. ಈ ಎಲ್ಲ ಬೆಳವಣಿಗೆಯಿಂದ ವಿಚಲಿತವಾಗಿ ಓಡೋಗ್ತಕ್ಕಂಥ ವಿಜೇಂದ್ರ ನಾನಲ್ಲ. ನಾನೊಬ್ಬ ಪಕ್ಷದ ಕಾರ್ಯಕರ್ತ ಇದ್ದೇನೆ, ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಇದ್ದೇನೆ, ಯಡಿಯೂರಪ್ಪವ್ರ ಮಗನೂ ಕೂಡ ಇದ್ದೇನೆ. ಇವೆಲ್ಲನೂ ಕೂಡ ಅರಗಿಸ್ತಕ್ಕಂಥ ಶಕ್ತಿ ನನಗೂ ಕೂಡ ಇದೆ. ಶಿವಕುಮಾರ್ ಅಂತ ಚಾಣಕ್ಯ ನಿರ್ಣಯ ಇಟ್ಟಿದ್ದಾರೆ. ಈಗ ಅಂಥವ್ರ ವಿರುದ್ಧ ನಿಮ್ಮ ಸ್ಟ್ರಾಟಜಿ ಬದಲಾವಣೆ ಮಾಡ್ಕೋಬೇಕು. ಅಯ್ಯೋ ಬಿಡ್ರಿ, ಭಾಳ ಜನ ಚಾಣಕ್ಯರನ್ನ ರಾಜ್ಯದ ಜನ ನೋಡಿದ್ದಾರೆ, ನಾವು ಕೂಡ ನೋಡಿದ್ದೀವಿ. ಓಡೋ ಟೈಮಲ್ಲಿ ಓಡ್ತದೆ, ಬೀಳೋ ಟೈಮಲ್ಲಿ ಮುಗುರಿಸಿ ಬೀಳ್ತಾರೆ. ಇದ್ರ ಎದುರಿಸ್ತಕ್ಕಂಥ ಶಕ್ತಿ ನಮಗಿದೇನು ಹೆದರ್ಕೊಂಡು ಓಡೋಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಭಾರತೀಯ ಜನತಾ ಪಾರ್ಟಿ ನಮ್ಮ ಸಂಘಟನೆ ಇದೆ, ನಮ್ಮ ಸಂಘಟನೆ ಕಾರ್ಯಕರ್ತರ ಶಕ್ತಿ ಇದೆ. ಹೇಗೆ ಬಗ್ಗಿಸ್ತೇವೆ. ಇದೊಂದು ಚುನಾವಣೆಯಿಂದ ಎಲ್ಲವೂ ಕೂಡ ಮುಗಿದೋಗಿಲ್ಲ. ಯಾರು ಅಡ್ಡ ಮತದಾನ ಮಾಡಿದವರು ಅನ್ನೋದನ್ನು ಕಂಡುಹಿಡಿಯೋದಕ್ಕೆ 3 ಜನರದ್ದು ಒಂದು ಕಮಿಟಿ ಮಾಡಿದ್ದಾರೆ BJPಯವರು. 25ನೇ ತಾರೀಕಿನ ಒಳಗೆ ಆ ಕಮಿಟಿಯವರು ರಿಪೋರ್ಟ್ ಕೊಡ್ತಾರಂತೆ. ಏನು ರಿಪೋರ್ಟ್ ಕೊಟ್ಟರು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ, ಗೊತ್ತಾದ್ರೆ ನಿಮಗೆ ಹೇಳ್ತೀವಿ. ಯಾರು ಅನ್ನುವುದಕ್ಕಿಂತ ಯಾಕೆ ಅನ್ನುವ ಪ್ರಶ್ನೆ ಮುಖ್ಯ ಅಂತ ಇವ್ರಿಗೆ ಅನಿಸುತ್ತಾ? ಐ ಡೋಂಟ್ ನೋ. ಯಾಕೆ ಇಷ್ಟು ಜನ ಕ್ರಾಸ್ ವೋಟ್ ಮಾಡಿದ್ರಪ್ಪ? ಏನು ಪ್ರಾಬ್ಲಮ್ ಇದೆ ಪಾರ್ಟಿಲಿ? ತಿಳ್ಕೊಬೇಕಾಗಿತ್ತಲ್ಲ ಅದನ್ನು. ಕಾಂಗ್ರೆಸ್ಸಿನ ನಂಬರ್ ಗೇಮ್ ಸ್ಪಷ್ಟವಾಗಿ ಹೇಳಿದ್ದೀವಿ, ನಾವು ನಿಮಗೆ ತೋರಿಸಿದ್ದೀವಿ. ಅಂಕಿ ಕೋಷ್ಟಕ ಹಾಕಿ ತೋರಿಸಿದ್ದೀವಿ, ಟೇಬಲ್ ಹಾಕಿ ತೋರಿಸಿದ್ದೀವಿ. ಒಬ್ಬ ಶಾಸಕ ಅಡ್ಡ ಮತದಾನ ಮಾಡಿ ಕಾಂಗ್ರೆಸ್ಸಿಗೆ ವೋಟ್ ಹಾಕದೇ ಹೋದರೂ ಕೂಡ ಅವರ 5 ಜನ ಗೆಲ್ತಾ ಇದ್ರು. 11 ಜನ ಬರೋದೇ ಬೇಕಾಗಿಲ್ಲರಿ, 5 ಜನ ಗೆಲ್ತಿದ್ರು ಅವರು. ಅಷ್ಟು ಕರೆಕ್ಟ್ ನಂಬರ್ ಇತ್ತು ಅವ್ರ ಹತ್ರ. 28 ಹಂಚಿಬಿಟ್ಟಿದ್ರೆ ಗೆದ್ಕೊಂಬರ್ತಿದ್ರು ಅವರು. ಆದರೂ ನೋಡಿ, 2 ದಿವಸ ಮುಂಚೆ ಎಲ್ಲ MLAಗಳನ್ನು ಕರ್ಕೊಂಡೋಗಿ ವಂಡರ್ಲಾ ರೆಸಾರ್ಟ್ನಲ್ಲಿ ಕೂಡಿಸ್ಕೊಂಡ್ರು. ಅಲ್ಲಿ ಮಾಕ್ ವೋಟಿಂಗ್ ಮಾಡಿಸಿದ್ರು ಅವ್ರ ಹತ್ರ. ಹೆಂಗೆ ವೋಟ್ ಹಾಕಬೇಕು ಅನ್ನುವುದನ್ನು ತೋರಿಸಿದ್ರು ಅವ್ರಿಗೆ. ಅದನ್ನು ಅಸೈನ್ ಮಾಡಿದ್ರು. ಇವರು ಅಸೈನ್ ಮಾಡಿದ್ದಾರೆ, ಬಟ್ ಅದರಲ್ಲಿ ಏನು ಹೊರಪಾಟಾಗಿದೆ ಅಂತ ಹೇಳ್ತೀನಿ ನಾನು. ಈ 30 ಜನ ಇವ್ರಿಗೆ, ಈ 30 ಜನ ಇವ್ರಿಗೆ, ಈ 30 ಜನ ಇವ್ರಿಗೆ ಅಂತ ಅಸೈನ್ ಮಾಡಿದ್ರು. ಆಯಾ ಕ್ಯಾಂಡಿಡೇಟ್ಗೆ ವೋಟ್ ಹಾಕುವ 30 ಶಾಸಕರನ್ನ ಒಂದೊಂದು ಬಸ್ನಲ್ಲಿ ಕರ್ಕೊಂಬಂದರು. ನೀವು ಫಸ್ಟ್ 30 ಜನ, ಇವ್ರದ್ದಾಯ್ತು. ಈಗ ನೆಕ್ಸ್ಟ್ 30 ಜನ, ಅವ್ರಿಗೆ ವೋಟ್ ಹಾಕಿರಿ. ಲಾಸ್ಟ್ಗೆ ವಿನಯ್ ಕಾರ್ತಿಕ್ಗೆ ಬರೀ 15 ಶಾಸಕರು ವೋಟ್ ಹಾಕೋದಕ್ಕಿದ್ದದ್ದು. ಬರ್ತೀನಿ ಅದಕ್ಕೆ ಆಮೇಲೆ. ಆ 15 ಜನ ವಿನಯ್ ಕಾರ್ತಿಕ್ಗೆ ನೀವು ವೋಟ್ ಹಾಕಿ, ಮುಂದಿನ ನಾವು ನೋಡ್ಕೋತೀವಿ, ತಲೆ ಕೆಡಿಸ್ಕೋಬೇಡಿ ಅಂದರು ಕಾಂಗ್ರೆಸ್ಸಿನ ವರಿಷ್ಠರು. ಅನ್ನಬಾರ್ದು ರೀ ಅದನ್ನ. DK ಶಿವಕುಮಾರ್ ಒಬ್ಬರದೇ ಅದು ಗೇಮ್, ಅದರಲ್ಲಿ ಏನಿದೆ. ಬೇರೆ ಅಲ್ಲಿದ್ದಂಥ ಉಳಿದ ನಾಯಕರಿಗೆ ಖಾನ್ ಖಬರಿಲ್ಲ ಇದ್ರದ್ದು.
ಹೆಂಗೆ ಬಂದು 11 ಓಟ್ ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಯಾರಿಗೂ. ಡಿ ಕೆ ಶಿವಕುಮಾರ್ ಮತ್ತು ಅವರ ಆಪ್ತ ಮಿತ್ರರು ತೀರ ಕ್ಲೋಸ್ ಆಗಿರುವ ಪೊಲಿಟಿಕಲ್ ಸರ್ಕಲ್ ಸೇರ್ಕೊಂಡು ಮಾಡಿರೋದ್ರಿಂದ ಅಷ್ಟೇ, ಬೇರೆ ಯಾರಿಗೂ ಗೊತ್ತಿಲ್ಲ ಇದು ಏನಾಯಿತು ಅಂತ. ಯಾವ ಅಡ್ಡ ಮತದಾನ ಇಲ್ಲದೆ ನಾ 5 ಜನರನ್ನು ಗೆಲ್ಲಿಸಿಕೊಳ್ಳಬಹುದು ಅನ್ನುವ ಕಾನ್ಫಿಡೆನ್ಸು ನಂಬರ್ ಇದ್ದಂಥ ಜನನೇ 2 ದಿವಸ ಮುಂಚೆ ಹೋಗಿ ಕೂತ್ಕೊಂಡ್ರು. ರೆಸಾರ್ಟ್ನಲ್ಲಿ ಹೋಗಿ ಕೂತ್ಕೊಂಡು ಲೆಕ್ಕಾಚಾರ ಹಾಕಿ ಯಾರ್ಯಾರಿಗೆ ಓಟ್ ಹಾಕಬೇಕು ಅನ್ನೋದರ ಕ್ಲಾರಿಟಿ ಕೊಟ್ಟು ಪ್ರಥಮ ಪ್ರಾಶಸ್ತ್ಯ ಹೆಂಗೆ ಹಾಕಬೇಕು, ದ್ವಿತೀಯ ಪ್ರಾಶಸ್ತ್ಯ ಹೆಂಗೆ ಹಾಕಬೇಕು ಅನ್ನೋದನ್ನು ಹೇಳಿದ್ರು. ಅವರು ಹೇಳಿಕೊಟ್ಟಿದ್ದರಲ್ಲಿ ಒಂದೇ ಒಂದು ಎಡವಟ್ಟಾಯಿತು. ಆ ಎಡವಟ್ಟು ಬೇರೊಂದು ಪಕ್ಷಕ್ಕೆ ಹೋಗಿಲ್ಲ ಅಥವಾ ಅಸಿಂಧುನೂ ಆಗಿಲ್ಲ. ಅದು ಕೆ ವಿ ಮೋಹನ್ ಅವರಿಗೆ ಹಾಕಬೇಕಾದ ಓಟು 30 ಟಿ ವಿ ಮೋಹನ್ ಅವರಿಗೆ ಪಿ ವಿ ಮೋಹನ್ ಅವರಿಗೆ 30 ಓಟ್ ಅಸೈನ್ ಮಾಡಿದ್ರು. ಒಬ್ಬ ಶಾಸಕ ಕನ್ಫ್ಯೂಸ್ ಆಗಿ ವಿನಯ್ ಕಾರ್ತಿಕ್ಗೆ ಓಟ್ ಹಾಕಿದ್ದಾರೆ ಅಷ್ಟೇ. 29 ಓಟ್ ಬಂತು ಪಿ ವಿ ಮೋಹನ್ ಅವರಿಗೆ. ಪಕ್ಷ ಬಿಟ್ಟು ಹೊರಗಂತೂ ಹೋಗಲಿಲ್ಲ ಆ ಓಟು. ಇಲ್ಲಿ ಕುಮಾರಸ್ವಾಮಿ ಅವರು ರೆಸಾರ್ಟಿಗೆ ಶಾಸಕರುಗಳನ್ನು ಕರೆದ್ರು. 14 ಜನ ಬಂದರು. 14 ಓಟ್ ಬಿದ್ದಿದ್ದವು ಅವ್ರಿಗೆ. 18 ಶಾಸಕರ ಪೈಕಿ 4 ಜನ ಏನೇನೋ ಕಾರಣಕ್ಕೆ ಬಂದಿರಲಿಲ್ಲ. 4 ಓಟು ಕಡಿಮೆ ಆಗಿದ್ದಾವೆ. ಅದರ ಅರ್ಥ ರೆಸಾರ್ಟ್ಗೆ ಹೋಗಿದ್ದವರು ಎಲ್ಲರೂ JDSಗೆ ಓಟ್ ಹಾಕಿದ್ರು, ಗೋವಿಂದರಾಜವ್ರಿಗೆ ಓಟ್ ಹಾಕಿದ್ರು ಅಂತಾನೂ ಅಲ್ಲ, ಮಿಸ್ ಆಗಿದ್ದು 4 ಜನನೇ ಓಟ್ ಹಾಕಲಿಲ್ಲ ಅಂತಾನೂ ಅಲ್ಲ. BJPಯವರು ಓಡಾಡ್ಕೊಂಡಿದ್ರಪ್ಪ ಆರಾಮಾಗಿ. ಅಲ್ರಿ, ಮೈತ್ರಿ ಅಂತ ಒಂದಿದೆ ಅಂದರೆ ವಿಧಾನ ಪರಿಷತ್ತಿಗೆ ನಮ್ಮ ಸ್ಟ್ರಾಟಜಿ ಹೆಂಗಿರಬೇಕು ಅಂತ ಎಲ್ಲಾದರೂ ಒಂದು ಮೀಟಿಂಗ್ ಆಯಿತಾ? ಮೀಟಿಂಗು ಯಾರ್ಯಾರಿಗೆ ಓಟ್ ಹಾಕಬೇಕು, ಪ್ರಥಮ ಪ್ರಾಶಸ್ತ್ಯ ಹೇಗೆ, ದ್ವಿತೀಯ ಪ್ರಾಶಸ್ತ್ಯ ಹೇಗೆ, ಚುನಾವಣೆ ನೆನ್ನೆ ಬೆಳಗಿನ ತನಕನೂ ಜನರಿಗೆ ಕ್ಲಾರಿಟಿ ಇರಲಿಲ್ಲ, ಶಾಸಕರುಗಳಿಗೆ ಕ್ಲಾರಿಟಿ ಇರಲಿಲ್ಲ ತಾವು ಯಾರಿಗೆ ಓಟ್ ಹಾಕಬೇಕು ಅನ್ನೋದರ ಬಗ್ಗೆ. ಸಂಜೆ 7 ಗಂಟೆ ಡಿಬೇಟ್ನಲ್ಲಿ ಪ್ರಶಾಂತ್ ನಾಥ್ ಹೇಳ್ತಾ ಇದ್ರು 15-16 ಜನ MLAಗಳಿಗೆ ಓಟ್ ಹಾಕಿದ ಮೇಲೆ, ಓಟ್ ಹಾಕಿ ಬಂದ ಮೇಲೆ ವಿಪ್ ಕೊಟ್ಟಿದ್ದಾರಂತೆ. ಓಟ್ ಹಾಕಿ ಬಂದ ಮೇಲೆ. ಇದು BJPಯವರ ಪರಿಸ್ಥಿತಿ ಆಗಿತ್ತು. ಅದರ ಜೊತೆಗೆ ಶಾಸಕರುಗಳಿಗೆ ಒಂದು ಲೆಫ್ಟ್ ಔಟ್ ಫೀಲಿಂಗ್ ಇದೆ. ಅಲ್ಲಿ ಕರೆದು ಮಾತಾಡಿಸಿ ಹೆಂಗಿದ್ದೀರಪ್ಪ, ನಿಮ್ಮ ಕಷ್ಟ ಏನು ನಷ್ಟ ಏನು ಕೇಳುವಂಥ ನಾಯಕರುಗಳಿಲ್ಲ, ಕೇಳೋದಕ್ಕೆ ನಾಯಕರುಗಳಿಲ್ಲ. ಅವ್ರ ಮೇಲೆ ಏನೋ ಒಂದು ಕೇಸ್ ಆಗುತ್ತೆ ರಾಜಕೀಯ ಕಾರಣಕ್ಕೋ ಅಥವಾ ನಿಜವಾಗ್ಲೂ ಕೇಸ್ ಆಗಿದೆಯೋ, ಡೋಂಟ್ ವರಿ, ನಿಮ್ಮ ಜೊತೆಗೆ ನಾವಿದ್ದೀವಿ ಹೇಳೋದಕ್ಕೆ ಯಾರೂ ಇಲ್ಲ. ಕ್ರಾಸ್ ವೋಟಿಂಗ್ ಯಾರು ಮಾಡಿದ್ರು ಅಂದಾಗ ಫಸ್ಟ್ ಲಿಸ್ಟ್ ಬರ್ತಾ ಇರೋದೇ ಯಾವ್ಯಾವ MLAಗಳ ಮೇಲೆ ಕೇಸ್ಗಳಿದ್ದಾವೆ ಅಂತ. ಅಂದರೆ ರಾಜ್ಯ ಸರ್ಕಾರ ನಿಯಂತ್ರಿಸಬಹುದಾದ ಪ್ರಕರಣಗಳು ಯಾವ್ಯಾವ ಇದ್ದಾವೆ ಅಂತಲೇ ಚರ್ಚೆಗೆ ಬರ್ತಾ ಇರೋದು. BJPಯಲ್ಲಿ ಅಂಥವ್ರ ಜೊತೆಗೆ ನಿಂತ್ಕೊಳ್ಳೋದಕ್ಕೊಂದು ವ್ಯವಸ್ಥೆ ಇಲ್ಲ, ನಾಯಕರುಗಳ ಭೇಟಿಗೆ ಸಿಗ್ತಿಲ್ಲ. ಮುಂದಿನ ಚುನಾವಣೆಯ ನಿಮ್ಮ ಕ್ಷೇತ್ರದಲ್ಲಿ ಏನು ವ್ಯವಸ್ಥೆ, ಏನು ಸ್ಟ್ರಾಟಜಿ ಇಲ್ಲ. ಯಾವುದೋ ಒಬ್ಬ BJP ಶಾಸಕರು ಒಂದು ಕ್ಷೇತ್ರದಲ್ಲಿದ್ದಾರೆ, ಅವರದ್ದೇ ಕ್ಷೇತ್ರದಲ್ಲಿ ನೆಕ್ಸ್ಟ್ ಟೈಮ್ ಅವ್ರಿಗೆ ಟಿಕೆಟ್ ಇಲ್ಲ, ನಾನು ಟಿಕೆಟ್ ತಗೊಂಡು ಬರ್ತೀನಿ ಅಂತ ಒಬ್ಬರು ಪ್ರಚಾರಕ್ಕೆ ಓಡಾಡ್ತಾ ಇದ್ದಾರೆ. ಹಾಗೆ ಓಡಾಡ್ತಾ ಇರುವವರ ಹಿಂದೆ ರಾಜ್ಯ ನಾಯಕರುಗಳು ನಿಂತ್ಕೊಂಡಿದ್ದಾರೆ ಅನ್ನೋ ಅಸಮಾಧಾನ ಶಾಸಕರುಗಳಿಗಿದೆ. ಅವರ ಕ್ಷೇತ್ರದಲ್ಲಿ ಅವರದೇ ಪಕ್ಷದಲ್ಲಿ ನೆಕ್ಸ್ಟ್ ಟೈಮ್ ನನಗೆ ಟಿಕೆಟ್ ಸಿಗುತ್ತೆ, ಸಿಟ್ಟಿಂಗ್ MLAಗೆ ಟಿಕೆಟ್ ಸಿಗೋದಿಲ್ಲ, ನನ್ನನ್ನು ಬೆಂಬಲಿಸಿ ಅಂತ ಕೆಲವರು ಪ್ರಚಾರ ಶುರು ಮಾಡ್ಕೊಂಡಿದ್ದಾರೆ. ಅವರ ಬೆನ್ನಿಗೆ ರಾಜ್ಯ ಮಟ್ಟದ ನಾಯಕರುಗಳು ನಿಂತ್ಕೊಂಡಿದ್ದಾರೆ ಅನ್ನೋ ಅಸಮಾಧಾನ ಶಾಸಕರುಗಳಿಗಿದೆ. ಎಲ್ಲ ಸೇರ್ಕೊಂಡು, ಅದಕ್ಕೆ ನಾನು ಹೇಳಿದ್ದು ಈ 3 ಜನರ ಕಮಿಟಿ ಯಾರು ಅಡ್ಡ ಮತದಾನ ಮಾಡಿದರು ಅನ್ನುವುದನ್ನು ಕಂಡುಹಿಡಿಯುವುದರಷ್ಟೇ ಮಹತ್ವವನ್ನು ಯಾಕೆ ಅಡ್ಡ ಮತದಾನ ಮಾಡಿದರು ಅನ್ನುವುದನ್ನು ಕಂಡುಹಿಡಿಯೋದಕ್ಕೆ ಕೊಡಬೇಕು. ಇಂಥ ಬೆಳವಣಿಗೆಗಳು ಉತ್ತರ ಪ್ರದೇಶದಲ್ಲಾಗ್ತವ, ಅಸ್ಸಾಂನಲ್ಲಾಗ್ತವ, ಮಧ್ಯಪ್ರದೇಶ, ಗುಜರಾತ್ನಲ್ಲಾಗ್ತವ, ಕರ್ನಾಟಕದಲ್ಲಿ ಯಾಕಾಗತ್ತೆ? ದೆಹಲಿ ವರಿಷ್ಠರಿಗೂ ಅರ್ಥ ಆಗ್ತಾ ಇಲ್ಲ, ದೆಹಲಿ ನಾಯಕರುಗಳಿಗೂ. ಕರ್ನಾಟಕ ಒಂದು ಕಂಟ್ರೋಲಿಗೆ ಸಿಗ್ತಾ ಇಲ್ಲ, ಅವನ ಅಜ್ಜಿ ಅಂತಾರೋ ಸಿಗ್ತಿಲ್ಲ ಕಂಟ್ರೋಲ್ಗೆ. ಹಂಗಂತ ಅಷ್ಟೂ ತಪ್ಪು ರಾಜ್ಯದ ನಾಯಕರುಗಳದೇ ಅಂತಲ್ಲ. ಕೇಂದ್ರದವರು ಅಚ್ಚರಿಯ ಅಭ್ಯರ್ಥಿ ಹಾಕುವ ಹುರುಪಿಗೆ ಬಿದ್ದು ಸ್ಟೇಟ್ನವರು ಅವರ ಸಜೆಷನ್ನು, ಕೋರ್ ಕಮಿಟಿಯ ಶಿಫಾರಸು ಯಾವುದು ಸಂಬಂಧನೇ ಇಲ್ಲ. ಅಲ್ಲಿಂದ ಕ್ಯಾಂಡಿಡೇಟ್ಗಳನ್ನು ಅನೌನ್ಸ್ ಮಾಡ್ತಾರಷ್ಟೇ. ಅಡ್ಡ ಮತದಾನ ಯಾರು ಮಾಡಿದರು ಅದರಷ್ಟೇ ಅಥವಾ ಅದಕ್ಕಿಂತ ಒಂದು ಗುಲಗಂಜಿ ತೂಕ ಇಂಪಾರ್ಟೆಂಟ್ ಪ್ರಶ್ನೆ, ಯಾಕೆ ಮಾಡಿದರು?
ಗೊತ್ತಿಲ್ಲ ಇವ್ರು ಏನು ತಿಳ್ಕೊತಾರೋ ಏನು ರಿಪೋರ್ಟ್ ಕೊಡ್ತಾರೋ ನೋಡೋಣ. ಬಿ ಜೆ ಪಿದ ಬಗ್ಗೆ ಹೇಳಿದೆ ನಾನು. ಜೆ ಡಿ ಎಸ್ದು ಹಾಗೆ, ಜೆ ಡಿ ಎಸ್ನವ್ರಿಗೆ ಅಯ್ಯೋ ಬಿಡ್ರಿ ಸರ್, ನಮ್ಮ 1997ಇಂದನೇ ಆಗ್ತಾ ಬರ್ತಿಲ್ವ ಇದು ಅಂತ. 1997ರಿಂದಲೂ ಜೆ ಡಿ ಎಸ್ನಲ್ಲಿ ಗೆಲ್ಲೋದು, ಕಾಂಗ್ರೆಸ್ಸಿಗೆ ಹೋಗೋದು, ಕೆಲವು ಸಲ ಬಿ ಜೆ ಪಿಗೂ ಬಂದರು, ನಡೀತಾನೇ ಇದೆ ಬಿಡಿ ಅಂತ. ಕುಮಾರಸ್ವಾಮಿಯವರು ಕೇಂದ್ರ ಸಚಿವರಾಗಿ ದಿಲ್ಲಿ ರಾಜಕಾರಣಕ್ಕೆ ಹೋದ ನಂತರ ಪಕ್ಷದ ಮೇಲಿನ ಹಿಡಿತ ಕಡಿಮೆ ಆಗಿದೆಯಾ, ಶಾಸಕರುಗಳಿಗೆ ಟೈಮ್ ಕೊಡೋದಕ್ಕಾಗ್ತಿಲ್ವಾ? ನೋಡಿ, ಇಲ್ಲಿ ಎಲ್ಲದರ ಜೊತೆಗೆ ಇನ್ನೊಂದು ಲೆಕ್ಕಾಚಾರನೂ ಇದೆ. ತಮ್ಮ ರಾಜಕೀಯ ಭವಿಷ್ಯದ ಚಿಂತೆ ಇರುತ್ತೆ ಜೆ ಡಿ ಎಸ್ನಿಂದ ಗೆದ್ದಿರುವ ಶಾಸಕರುಗಳಿಗೆ. ಇವರು ಕಾಂಗ್ರೆಸ್ನವ್ರು ಎಷ್ಟು ಚಂದ ಕ್ಯಾಲ್ಕುಲೇಟ್ ಮಾಡಿ, ಡಿ ಕೆ ಶಿವಕುಮಾರ್ ಅವರು ಎಷ್ಟು ಚಂದ ಕ್ಯಾಲ್ಕುಲೇಟ್ ಮಾಡಿ ಯಾರು ಓಟ್ ತಗೊಳ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ ಅಂದರೆ, ಅವ್ರ ಕ್ಷೇತ್ರದ ಸಿಚುವೇಶನ್ ಏನಿದೆ, ಅವರು ಮುಂದಿನ ಎಲೆಕ್ಷನ್ಗೆ ನಮ್ಮ ಕ್ಯಾಂಡಿಡೇಟ್ ಆಗಬಹುದಾ? ಈಗ ಬಿ ಜೆ ಪಿ ಜೆ ಡಿ ಎಸ್ನಿಂದ ಗೆದ್ದಿದ್ದಾರೆ ಅಂದರೆ ಅಲ್ಲಿ ಕಾಂಗ್ರೆಸ್ನವ್ರು ಸೋತಿದ್ದಾರೆ ಅಂತ ತಾನೇ ಅರ್ಥ. ಅಲ್ಲಿ ನಮ್ಮ ಕ್ಯಾಂಡಿಡೇಟ್ ವೀಕ್ ಇದ್ದಾರಾ, ಜಾತಿ ರಾಜಕಾರಣ ಹೆಂಗಿದೆ, ಎಲ್ಲ ಲೆಕ್ಕ ಹಾಕಿ ಓಟ್ ಹಾಕ್ಸ್ಕೊಂಡಿರೋದು. ಅವರ ಕ್ಷೇತ್ರಗಳಿಗೆ ಅನುದಾನ ಜಾಸ್ತಿ ಕೊಟ್ಟು 2028ರಲ್ಲಿ ಬರ್ರಪ್ಪ ಟಿಕೆಟ್ ಕೊಡ್ತೀವಿ ಅಂದರೆ ಮುಗಿದೋಯ್ತು. ಆ ಲೆಕ್ಕಾಚಾರ ಕಾಂಗ್ರೆಸ್ನವರಿಗಿದೆ. ಅಮಿತ್ ಶಾ ಅವರನ್ನು ಫೋನ್ ಮಾಡಿದ್ರಂತೆ ಕುಮಾರಸ್ವಾಮಿ ಅವರಿಗೆ, ಯಾಕೆ ಹಿಂಗಾಯಿತು, ನಮ್ಮ ಮೈತ್ರಿಯಲ್ಲಿ ಇದ್ರ ಕಾರಣಕ್ಕೆ ಬಿರುಕಾಗಬಾರ್ದು, ಅದು ಇದು ಎಲ್ಲ ಮಾತಾಡಿದ್ರಂತೆ. ಡಿ ಕೆ ಇವರು ಕುಮಾರಸ್ವಾಮಿ ಅವರು ಅವತ್ತೊಂದು ಮೀಟಿಂಗು ಕರೆದಿದ್ರು ಶಾಸಕರುಗಳದ್ದು. ಜಿ ಟಿ ದೇವೇಗೌಡರು ಬಿಟ್ಟರೆ ಉಳಿದ್ರೆಲ್ಲ ಬಂದ್ರಂತೆ. 18 ಶಾಸಕರುಗಳ ಪೈಕಿ 17 ಶಾಸಕರು ಸಭೆಗೆ ಬಂದಿದ್ದಾರೆ. ಕೆಲವರು ಹೇಳಿದ್ದು ಕುಮಾರಸ್ವಾಮಿ ಅವರು ಬಹಳ ಆಕ್ರೋಶಭರಿತರಾಗಿ ಮಾತಾಡಿದ್ರಂತೆ ಮೀಟಿಂಗಲ್ಲಿ ಅಂತ. ಇನ್ನೊಂದು ಸೋರ್ಸ್ ಹೇಳ್ತಾ ಇದೆ ಬಹಳ ಕಾಮ್ ಆಗಿದ್ರಂತೆ. ಇಂಥ ಸಿಚುವೇಶನ್ ಭಾಳ ನೋಡಿದ್ದೀನಿ ರೀ ನಾನು. ನನಗೆ ಗೊತ್ತು ನಿಮ್ಮ ಪೈಕಿ ಯಾರು ಕಾಂಗ್ರೆಸ್ಸಿಗೆ ಓಟ್ ಹಾಕಿದ್ದೀರಿ ಅಂತ ನನಗೆ ಗೊತ್ತು. ನಾನು ಹೆಸರು ಹೇಳಿ ನಿಮಗೆ ಮುಜುಗರ ಮಾಡೋದಕ್ಕೆ ಹೋಗೋದಿಲ್ಲ. ನಿಮ್ಮಲ್ಲೊಂದು ಮನವಿ ಮಾಡಿಕೊಳ್ತೀನಿ, ಬಿಟ್ಟು ಹೋಗೋದಿದ್ರೆ ಈಗಲೇ ಬಿಟ್ಟು ಹೋಗ್ಬಿಡಿ. ನಾನು ನಿಮ್ಮ ಕ್ಷೇತ್ರಗಳಲ್ಲಿ ಬೇರೆ ಅಭ್ಯರ್ಥಿಯನ್ನು ರೆಡಿ ಮಾಡಬೇಕು ಮುಂದಿನ ಎಲೆಕ್ಷನ್ಗೆ. ನನಗೊಂದು ದಾರಿ ಮಾಡಿಕೊಟ್ಟಂಗಾಗತ್ತೆ ನೀವು ಅಂತೆಲ್ಲ ಮಾತಾಡಿದ್ರಂತೆ ಕುಮಾರಸ್ವಾಮಿ ಅವರು. ಭಾಳ ಕಾಮಾಗಿ ಮಾತಾಡಿದ್ರು ಅಂತಲೂ ಇನ್ನೊಂದು ಸೋರ್ಸ್ ಹೇಳ್ತಾ ಇದೆ. 18 ಶಾಸಕರುಗಳ ಪೈಕಿ 17 ಶಾಸಕರು ಬಂದಿದ್ದರು. ಕುಮಾರಸ್ವಾಮಿ ಅವರು ಮಾತಾಡುವಾಗ ಜಿ ಟಿ ದೇವೇಗೌಡರು ಅಂದಿದ್ದಕ್ಕೆ ಅವ್ರ ಹೆಸರೇ ಹೇಳಬೇಡಿ ನಾನು ಮುಂದೆ ಅಂದ್ಬಿಟ್ರು. ಅವ್ರ ಹೆಸರೇ ಹೇಳಬೇಡಿ ನಾನು ಮುಂದೆ ಅಂತ. ಕೇಳಿಸ್ಕೊಳ್ಳಿ. ನನಗೆ ಗೊತ್ತಿತ್ತು ಇದು. ನಾನು ಸಾಂಕೇತಿಕವಾಗಿ ನನ್ನ ಪಕ್ಷದ ಶಾಸಕರು ಈಗಲೂ ಯಾವ ರೀತಿ ನಡ್ಕೋಬೋದು ಅಂತಕ್ಕಂಥದ್ದನ್ನು ಪರೀಕ್ಷೆ ಆಗಲಿ ಅಂತಲೇ ಇವತ್ತು ಅಭ್ಯರ್ಥಿ ಹಾಕಿ. ನಿಜಕ್ಕೂ ಯಾರ್ಯಾರು ಯಾವ ರೀತಿ ಇದ್ದಾರೆ, ಈ ಪಕ್ಷದ ಬಗ್ಗೆ ಗೌರವ ಇಟ್ಟವರು ಯಾರಿದ್ದಾರೆ, ಹಿತಶತ್ರುಗಳು ಯಾರಿದ್ದಾರೆ, ಇದು ಪರೀಕ್ಷೆ ಆಗಬೇಕು ಅಂದರೆ ನೀವು ಅಭ್ಯರ್ಥಿ ಹಾಕಲೇಬೇಕು ಅಂತಕ್ಕಂಥದ್ದು ನನ್ನ ಮೇಲೆ ಒತ್ತಡ ತಂದಂಥದ್ದು. ಇದೇನು ಈ ಚುನಾವಣೆಯ ಫಲಿತಾಂಶ ಕ್ರಾಸ್ ವೋಟಿಂಗು ನನಗೇನು ಯಾವುದೇ ರೀತಿ ಆಘಾತ ಅಚ್ಚರಿ ಯಾವುದೂ ಉಂಟು ಮಾಡಿಲ್ಲ. ಮೊದಲೇ ನನಗೆ ಇದರ ಅರಿವು ಇಟ್ಕೊಂಡಿದ್ದೆ. ಯಾರ್ಯಾರು ಕ್ರಾಸ್ ವೋಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಮೊದಲೇ ನಾನು ನಿರೀಕ್ಷೆನೂ ಇಟ್ಕೊಂಡಿದ್ದೆ. ಹೊಸಬ್ರು ಬರ್ತಾರೆ, ಅದೇ ಜನ್ಜಿ ಅಂತ ಈಗ ಹೊಸದಾಗಿ ಶುರುವಾಗಿದೆಯಲ್ಲ, ಬಹಳ ಜನ ಬರ್ತಾರೆ. ನಾನು ರೆಡಿಯಾಗಿದ್ದೀನಿ. ಒಬ್ಬ ಯುವಕರುಗಳಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು, ಹೊಸ ಮಕ್ಕಳಿಗೆ ಅಂತಕ್ಕಂಥ ನಿರ್ಧಾರ ಮಾಡಿದ್ದೀನಿ. ಅವ್ರ ಹೆಸರು ಎತ್ತಲೇಬೇಡಿ ಬಿಡಿ, ನನ್ನ ಹತ್ರ ಅವ್ರ ಹೆಸರೇ ತರಬೇಡಿ. ಕೆಲವರು ಆಗಲೇ ಸುಮಾರು 1-1.5 ವರ್ಷದಿಂದನೇ ಕಾಲು ಹೊರಗಿಟ್ಬಿಟ್ಟವ್ರು. 2 ಕಾಲನ್ನು, 1 ಕಾಲಲ್ಲ 2 ಕಾಲು ಇಟ್ಕೊಂಡವ್ರೆ. ಅವ್ರಿಗೆ ಬೇಕಾದಂಥ ಸಂದರ್ಭದಲ್ಲಿ ಹೇಳಿಕೆಗಳು ಕೊಟ್ಕೊಂಡು ಬಂದಿದ್ದಾರೆ. ಅಂತಿಮವಾಗಿ ಯಾರೇ ಹೋಗಿ ಚರ್ಚೆ ಮಾಡಿದ್ರು ಅಂತಿಮವಾದ ನಿರ್ಣಯ ನನ್ನ ಕಾರ್ಯಕರ್ತರ ಅಭಿಪ್ರಾಯಗಳೇನಿದೆ ಅದನ್ನ ಇಟ್ಕೊಂಡು ನಾನೇ ತೀರ್ಮಾನ ಮಾಡ್ತೀನಿ. ಪಾಪ ಅದು ದೊಡ್ಡ ಗೌಡ್ರದ್ದು ಅದೇ ಹೇಳದ್ನಲ್ಲ, ಅವ್ರಿಗೂ ಅತಿಯಾದಂಥ ಕೆಲವ್ರ ಮೇಲೆ ನಂಬಿಕೆ ಇಟ್ಕೊಂಡವ್ರಲ್ಲ, ಆ ನಂಬಿಕೆ ಏನು ಅಂತಕ್ಕಂಥದ್ದು ನಾವು ಈ ಥರ ಕಳಿಸ್ಬಿಟ್ರೆ ಅಂತೇಳಿ ಏನೋ ಒಂದು ಅವರಿಗೆ ವ್ಯಾಮೋಹ. ಆ ವ್ಯಾಮೋಹದಲ್ಲಿ ಅವ್ರ ಪಾಪ ಎಲ್ಲರನ್ನು ಉಳಿಸ್ಕೋಬೇಕು ಅಂತ ಟ್ರೈ ಮಾಡ್ತಾರೆ. ಅವರು ಇಟ್ಕೊಂಡಿರ್ತಕ್ಕಂಥ ಒಂದು ಆತ್ಮೀಯತೆ, ವ್ಯಾಮೋಹ, ಒಂದು ನಂಬಿಕೆ ಉಳಿಸ್ಕೊಳ್ಳದೆ ಇದ್ರೆ ಏನು ಮಾಡೋಕ್ಕಾಯ್ತದೆ? ವಿಧಾನ ಪರಿಷತ್ತಿಗೆ ಸೀಟ್ ಕೊಡಬೇಕಾದ್ರು ಪಕ್ಷದ ದೇಣಿಗೆ ತಗೊಂಡಿದ್ದೀನಿ ಅವ್ರ ಹತ್ರ. ಓಪನ್ ಆಗಿ ಹೇಳಿದ್ದೀನಿ, ನಾನು ರಾಜಕೀಯಕ್ಕೆ ದುಡ್ಡು ಬೇಕು, ಇಂಥ ಪಾಪದಣದಿಂದ ರಾಜಕೀಯ ಮಾಡಲ್ಲ ಅಂತ ಹೇಳಿದೆ. ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಸೈನ್ ಹಾಕಬೇಕಾದ್ರೆ ನಾನು ಆ ಸೈನ್ ಮಾರಾಟಕ್ಕೆ ಎಂದೂ ಇಟ್ಟಿಲ್ಲ. ನಾನು ರಾಜ್ಯ ರಾಜಕಾರಣದ ಕೇಂದ್ರದಲ್ಲಿ ಟೆಂಪ್ರರಿ, ಅದು ನನ್ನ ಪರ್ಮನೆಂಟ್ ಇಲ್ಲೇ. ಅದರಿಂದ ನಾನು ರಾಜಕಾರಣಕ್ಕೆ ಹೊಸದಾಗಿ ಬರಬೇಕು. ಉಳಿದಂತೆ ಅಡ್ಡ ಮತದಾನ ಮಾಡಿದ ಶಾಸಕರು ಯಾರು?
ತುಂಬ ಹೆಸರುಗಳು ಓಡಾಡ್ತಾ ಇದ್ದಾವೆ. ನಮ್ಮ ವಾಟ್ಸಪ್ ಓಪನ್ ಮಾಡಿದ್ರಂತೂ ಬರೀ ಲಿಸ್ಟೇ ಲಿಸ್ಟು 11 ಅಡ್ಡ ಮತದಾನ ಆಗಿದೆ. ಒಂದು 30 ಹೆಸರು ನನ್ನ ಹತ್ರ ಇದ್ದಾವೆ, ಇಂಥವ್ರು ಮಾಡಿದ್ರು ಅಂತ. ಬಟ್ ಲಾಜಿಕ್ಗೆ ಕೆಲವೊಂದು ಸೆಟ್ ಆಗ್ತವೆ. ಇದಾಗಿರ್ಬೋದು. ಕೆಲವು ಮಾಧ್ಯಮಗಳಲ್ಲಿ ಹೆಸರುಗಳನ್ನು ಹಾಕಿದ್ರು, ನಾವು ಹಾಕಿಲ್ಲ ಹೆಸರುಗಳನ್ನು, ಇವರು ಮಾಡಿದ್ದಾರೆ ಅಂತ. ರಹಸ್ಯ ಮತದಾನ ರೀ ಅದು, ರಹಸ್ಯ ಮತದಾನಪ್ಪ. ಈಗ ಬಿ ಜೆ ಪಿಯಿಂದ ಉಚ್ಚಾಟನೆಗೊಂಡಿರುವ ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ ಬಂದು ನಮ್ಮನ್ನೇನು ಬಿ ಜೆ ಪಿಯವ್ರು ಕೇಳಿಲ್ಲ, ನಾವು ಕಾಂಗ್ರೆಸ್ಸಿಗೆ ಓಟ್ ಹಾಕಿದ್ದೀವಿ ಅಂದರು. ಅವರು ಕಾಂಗ್ರೆಸ್ ಲೆಕ್ಕಕ್ಕೆ ಸೇರಿಸಿದ್ದೀವಿ ಅವ್ರು 2 ಓಟನ್ನು. ಉಳಿದವರು ಯಾರ್ಯಾರ ಹೆಸರುಗಳ ಕೆಲವು ಮಾಧ್ಯಮಗಳಲ್ಲಿ ಬಂತು ಅವರ ಪೈಕಿ ಕೆಲವರು ಬಂದು ಸ್ಪಷ್ಟೀಕರಣ ಕೊಟ್ಟರು. ಬೈರತಿ ಬಸವರಾಜು, ಚಂದ್ರು ಲಮಾಣಿ, ಕೃಷ್ಣ ನಾಯಕ್, ಹೂವಿನಡಗಲಿ MLA, ಮಂಜುನಾಥು JDSನ ಹನೂರು MLA, ಬೇಲೂರು ಸುರೇಶ್ ಅವರು ಅನೇಕರು ಬಂದು ಸ್ಪಷ್ಟೀಕರಣ ಕೊಟ್ಟರು. ಕೇಳಿಸ್ಕೊಳ್ಳಿ. ಪಕ್ಷ ಏನು ನನಗೆ ಆದೇಶ ಕೊಟ್ಟಿದ್ದರು, ಯಾರಿಗೆ ಮತದಾನ ಮಾಡಬೇಕು ಅಂತೇಳಿ ನನಗೆ ಚೀಟಿಯನ್ನು ಕೊಟ್ಟಿದ್ದರು, ಅದರ ಪ್ರಕಾರ ನಾನು ಹೋಗಿದ್ದೀನಿ, ಮತದಾನ ಮಾಡಿದ್ದೀನಿ. ಇದು ಎಲ್ಲೋ ಒಂದು ಕಡೆ ಒಂದು ಷಡ್ಯಂತ್ರ ನಡೀತಾ ಇದೆ. ಯಾರೂ ನನಗೆ ಫೋನ್ ಮಾಡಿಲ್ಲ. ನನಗೆ ಫೋನ್ ಮಾಡೋಕ್ಕೆ ನನ್ನ ಹತ್ರ ಫೋನ್ಗಳೇ ಇಲ್ಲ. ನಾನು ತಪ್ಪು ಮಾಡಿದರೆ ನಾನು ಭಯಪಡಬೇಕಾದಂಥ ವಾತಾವರಣ ಇತ್ತು. ನಾನು ಯಾವುದೂ ತಪ್ಪು ಮಾಡಿಲ್ಲ. ಖಂಡಿತವಾಗಿ ಯಾರೇ ಆಗಲಿ ಒಂದು ಪಕ್ಷದ ಛತ್ರಿ ಅಡಿಯಲ್ಲಿದ್ದಾಗ ನಾವು ಯಾವುದೂ ಕೂಡ ತಪ್ಪನ್ನು ಮಾಡಬಾರ್ದು. ಕ್ಷೇತ್ರದಲ್ಲಿಯೂ ಸಹಿತ ನಮಗೆ ಒಂದು ಥರ ಮುಜುಗರ ಉಂಟು ಮಾಡುವಂಥ ಪರಿಸ್ಥಿತಿಯನ್ನು ನಿರ್ಮಾಣವಾಗಿದೆ. ನಮಗೆ NDA ಅಭ್ಯರ್ಥಿಗೆ ಏನು ಮತವನ್ನು ಹಾಕಲಿಕ್ಕೆ ವಿಪ್ಪನ್ನು ಸಹಿತ ಜಾರಿಗೆ ಮಾಡಿದರು. ಅದರಂತೆ ಪ್ರಾಮಾಣಿಕವಾಗಿ ಆ ಆದೇಶವನ್ನು ಪ್ರಾಮಾಣಿಕವಾಗಿ ನಾವು ಪಾಲನೆ ಮಾಡಿ NDA ಅಭ್ಯರ್ಥಿಯ ಪರವಾಗಿ ನಾವು ಮತವನ್ನು ಚಲಾವಣೆ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ವಿಷಯ ಗೊತ್ತಿಲ್ಲದೇ ಅಧಿಕೃತವಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ಪಟ್ಟಿಯನ್ನು ಕೊಡೋಕ್ಕಿಂತ ಮುಂಚೆನೇ ದಯವಿಟ್ಟು ಅದನ್ನು ಹರಿದಿಡಬೇಡಿ. ಯಾಕಂದರೆ ನಾನು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಅಂದರೆ 32 ವಯಸ್ಸಿನಲ್ಲಿ ನನ್ನ ಕ್ಷೇತ್ರದಿಂದ ಭಾರತೀಯ ಜನತಾ ಪಾರ್ಟಿ ನಮಗೆ ರಾಜಕೀಯಕ್ಕೆ ತಂದು ಮೊದಲನೇ ಬಾರಿಗೆ ನಾವು ಶಾಸಕರಾಗಿದ್ದೀವಿ. ನಾವು ಕೂಡ ಮೊದಲ ಬಾರಿಗೆ ಶಾಸಕರು. ನಮ್ಮದೇ ಆದಂಥ ಕನಸುಗಳಿದ್ದಾವೆ. ಕ್ಷೇತ್ರದ ಜನತೆ ನಮ್ಮ ಮೇಲೆ ಭಾಳಷ್ಟು ನಿರೀಕ್ಷೆ ಇಟ್ಕೊಂಡು ಮತ ಚಲಾಯಿಸಿ ಗೆಲ್ಲಿಸಿದ್ದಾರೆ. ನಮಗೆ NDA ಅಭ್ಯರ್ಥಿಗೆ ವೋಟ್ ಮಾಡಲಿಕ್ಕೆ ಪಟ್ಟಿಯಲ್ಲಿ ಸೇರಿಸಿದ್ರು. ಹಾಗಾಗಿ ಈ ರೀತಿಯ ತಪ್ಪು ಸಂದೇಶಗಳು ಹೋಗಬಾರ್ದಂತೇಳಿ ನಾವು ವಿನಂತಿ ಮಾಡ್ಕೊಳ್ತೇವೆ. ಪಕ್ಷದ ನಿರ್ದೇಶನಂತೆ ಇದ್ದೀವಿ. ಈಗ ಆತ್ಮಸಾಕ್ಷಿ ನಾನು ಏನು ಹೇಳ್ಬಾವ್ರೆ ಅದನ್ನೆಲ್ಲ ಅಟೆಂಡ್ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ನಾನು ಹೆಚ್ಚು ಒಂದು ಒಡನಾಟ ಇಟ್ಕೊಂಡು ಅಲ್ಲಿ ಕೆಲಸ, ಕುಮಾರಣ್ಣವ್ರಿಗೂ ವಿಷಯ ಗೊತ್ತಿದೆ. ಸೊ ಕೆಲಸ ಆಗಬೇಕು, ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಹೈಕಮಾಂಡ್ ಯಾರು ಏನಿದ್ದಾರೆ ಅದನ್ನೆಲ್ಲ ಒಂದು ತೀರ್ಮಾನ ತೊಗೊಂಡು ಏನು ಮಾಡಬೇಕು ಮಾಡ್ತಾರೆ. ಪಕ್ಷವಾಗಿ ಸಾಹೇಬ್ರು ಯಾವ ರೀತಿ ಅದನ್ನು ಹೇಳಿದ್ದಾರೆ ಅದನ್ನೇನು ಮಾಡಬೇಕು ಮಾಡಿದ್ರು. ಈಗ ಹೈಕಮಾಂಡ್ ಏನು ತೀರ್ಮಾನ ತಗೋತಾರೆ. ಅಡ್ಡ ಮತದಾನ ಆಗಿದೆ ಅಂತಕ್ಕಂಥದ್ದನ್ನು ಕೆಲವು ದೃಶ್ಯ ಮಾಧ್ಯಮದಲ್ಲಿ ನೋಡಿದೆ, ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ಬಹುಶಃ ತಮಗೆಲ್ಲ ಗೊತ್ತಿದ್ದಂಗೆ ಅಡ್ಡ ಮತದಾನವನ್ನು ಮಾಡಿಲ್ಲ. ಯಾವುದೇ ಕಾರಣದಿಂದ ನಾನೊಬ್ಬ ಭಾರತೀಯ ಜನತಾ ಪಕ್ಷದ ಶಿಸ್ತಿನ ಸಿಪಾಯಿ, ಸಂಘ ಪರಿವಾರದಿಂದ ಬಂದಂಥವನು, ಪಕ್ಷದೇ ಭಾವನೆ, ತಾಯಿನೇ ಪಕ್ಷ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ನಾನು ರಾಜಕಾರಣವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ನಾನು ಬೇಲೂರು ವಿಧಾನಸಭಾ ಕ್ಷೇತ್ರದ ಚನ್ನಕೇಶವನ ಆಶೀರ್ವಾದದಿಂದ, ಭಾರತೀಯ ಜನತಾ ಪಕ್ಷದ ಮುಖಂಡರ ಆಶೀರ್ವಾದದಿಂದ, ನಮ್ಮ ಯಡಿಯೂರಪ್ಪನವರ ಆದಿಯಾಗಿ, ಮೋದಿಯವರ ಆದಿಯಾಗಿ, ನಮ್ಮ ಸಂಘಟನೆ ಸಂತೋಷ್ಜಿಯವರ ಆದಿಯಾಗಿ, ಜೊತೆಯಲ್ಲಿ ಮತದಾರರ ಆಶೀರ್ವಾದದಿಂದ ನಾನು ಜಯವನ್ನು ಗಳಿಸಿದ್ದೀನಿ. ಉಳಿದಂತೆ ದಿ ಕ್ಯೂರಿಯಸ್ ಕೇಸ್ ಆಫ್ ವಿನಯ್ ಕಾರ್ತಿಕ್. ಕಾಂಗ್ರೆಸ್ಸಿನ 5 ಕ್ಯಾಂಡಿಡೇಟ್ಗಳ ಪೈಕಿ 4 ಕ್ಯಾಂಡಿಡೇಟ್ಗಳನ್ನು DK ಶಿವಕುಮಾರ್ ಅವರು ತೀರ್ಮಾನ ಮಾಡಿದ್ದಲ್ಲ, ಹೈಕಮಾಂಡ್ ಡಿಸೈಡ್ ಮಾಡಿತ್ತು ಈ 4 ಜನ ಅಂತ. 5ನೆಯ ಕ್ಯಾಂಡಿಡೇಟ್ ಹಾಕೋಣ, ಅದರ ಚಿಂತೆ ನನಗೆ ಬಿಡಿ ಅಂತ ಹೇಳಿದವರು DK ಶಿವಕುಮಾರ್. ವಿನಯ್ ಕಾರ್ತಿಕ್ DK ಶಿವಕುಮಾರ್ ಅವರಿಗೆ ಪರಮಾಪ್ತ, ಆಪ್ತ ಅಂದರೆ ಆಪ್ತ. DK ಶಿವಕುಮಾರ್ DK ಸುರೇಶ್ ಅವ್ರ ಜೊತೆಗೆ ಯಾವಾಗಲೂ ಓಡಾಡ್ತಿರ್ತಾರೆ. ಹಾಕಿದ್ರು ಕ್ಯಾಂಡಿಡೇಟು. ಉಳಿದವರ ಗೆಲುವಿಗೆ ಟೆನ್ಷನ್ ಆಗಬಾರ್ದು, ಉಳಿದ 4 ಜನರ ಗೆಲುವಿಗೆ ಸಮಸ್ಯೆ ಆಗಬಾರ್ದು. 28 ಓಟ್ ಬೇಕು ಒಬ್ಬೊಬ್ಬರಿಗೆ ಗೆಲ್ಲೋದಕ್ಕೆ, ಕೊಡಿ ಅವ್ರಿಗೆ ಒಬ್ಬೊಬ್ಬರಿಗೆ 30 ಓಟು ಅಂದರು. ಉಳಿದಿದ್ದು ತಲೆ ಕೆಡಿಸ್ಕೋಬೇಡಿ ನೀವು ಅಂತ 4 ಜನರಿಗೆ 30 ಓಟ್ ಅಲಾಟ್ ಮಾಡಿದ್ರು. 120 ಓಟ್ ಹೋಯ್ತಲ್ಲಿ. 135 ಕಾಂಗ್ರೆಸ್ಸಿನ ಟೋಟಲ್ ಶಾಸಕರ ಸಂಖ್ಯೆ. ಉಳಿದಿದ್ದು 15 ಓಟು ಅವ್ರಿಗೆ 120 ಕೊಟ್ಟ ಮೇಲೆ. ಗೆಲುವಿಗೆ ಬೇಕಾದದ್ದಕ್ಕಿಂತ 2 ಜಾಸ್ತಿ ಕೊಟ್ಟರು ಅವ್ರಿಗೆ. ಉಳಿದಿದ್ದು 15 ಓಟು. ಸಾಕು ಬನ್ನಿ ಉಳಿದಿದ್ದು ನಾನು ಗೆಲ್ಲಿಸ್ಕೊತೀನಿ ಅಂತಂದರು. 15 ಕಾಂಗ್ರೆಸ್ MLAಗಳು ಹಾಕಿದ್ರು. 3 ಜನ ಪಕ್ಷೇತರ ಶಾಸಕರಿದ್ದಾರೆ. 3 ಜನ ವಿನಯ್ ಕಾರ್ತಿಕ್ಗೆ ಓಟ್ ಹಾಕ್ಸಿದ್ರು. 3 ಜನರದ್ದು. BJPಯಿಂದ ಉಚ್ಚಾಟಿತರು ST ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ 2 ಓಟ್ ಬಂತು.
BJP ಮತ್ತು JDSನಿಂದ ಕ್ರಾಸ್ ವೋಟ್ ಆದಂಥ 11 ಜನ ವಿನಯ್ ಕಾರ್ತಿಕ್ಗೆ ವೋಟ್ ಹಾಕಿದ್ರು. ಕ್ರಾಸ್ ವೋಟಿಂಗ್ 11. ಒಬ್ಬೊಬ್ಬರಿಗೆ 4 ಜನರಿಗೆ 30 ವೋಟು ಅಂತ ಅಲಾಟ್ ಮಾಡಿದ್ರಲ್ಲ, ಅವರ ಪೈಕಿ PV ಮೋಹನ್ ಅವರಿಗೆ ಅಲಾಟ್ ಆಗಿದ್ದ 1 ವೋಟು, ಅದು ಯಾಕಾಯಿತು ಅಂತ ಗೊತ್ತಿಲ್ಲ. PV ಮೋಹನ್ ಅವರಿಗೆ ಹಾಕುವ ಬದಲು ವಿನಯ್ ಕಾರ್ತಿಕ್ಗೆ ಹಾಕ್ಬಿಟ್ರು. ಅದನ್ನು ಕ್ರಾಸ್ ವೋಟಿಂಗ್ ಅನ್ನೋದಕ್ಕೆ ಬರೋದಿಲ್ಲ, ಗೊಂದಲದ ಮತ ಅದು. ಅದು ಕೂಡ ಒಂದು ವಿನಯ್ ಕಾರ್ತಿಕರಿಗೆ ಬಂತು. 32 ವೋಟ್ ತಗೊಂಡ್ರು. 3 ಜನ 30 ವೋಟು, ಒಬ್ಬರು 29 ವೋಟ್ ತಗೊಂಡ್ರೆ 5ನೇ ಅಭ್ಯರ್ಥಿಯಾಗಿ ವಿನಯ್ ಕಾರ್ತಿಕ್ ಗೆಲ್ತಾರಾ ಅಂತ ಕ್ವಶನ್ ಮಾರ್ಕ್ ಯಾರಿಗೆ ಹಾಕ್ತಾ ಇದ್ವಲ್ಲ, ಅವರು ಉಳಿದೆಲ್ಲರಿಗಿಂತಲೂ ಹೆಚ್ಚು ವೋಟ್ ತಗೊಂಡು ಗೆದ್ದರು. ಹೀಗಿದೆ ರಿಸಲ್ಟ್. ಉಳಿದಂತೆ ಇದರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಗಳಿದ್ದಾವೆ. ಮುಂದಿನ ಹಂತ ಏನಪ್ಪ ಈಗ ಅಂದರೆ, ಸಭಾಪತಿ ಮತ್ತು ಉಪಸಭಾಪತಿಗಳನ್ನು ಬದಲಾಯಿಸ್ತಾರೆ ಇವರು ವಿಧಾನ ಪರಿಷತ್ನಲ್ಲಿ. ಕ್ಲಿಯರ್ ಮೆಜಾರಿಟಿ ಬಂತೀಗ ಕಾಂಗ್ರೆಸ್. 37 ಇತ್ತು ಕಾಂಗ್ರೆಸ್ನ ಸಂಖ್ಯೆ, 39 ಆಗಿದೆ. BJP 30 ಇತ್ತು, 29 ಆಯಿತು. JDS 7 ಇದ್ದದ್ದು 6 ಆಗಿದೆ. ಪಕ್ಷೇತರರು ಒಬ್ಬರಿದ್ದಾರೆ. ಆ್ಯಕ್ಚುಲಿ ತೆಗೆಯಲೇಬೇಕು ಅಂತ ನಿರ್ಧಾರ ಮಾಡಿದರೆ ಉಪಸಭಾಪತಿಗಳಾಗಿ ಪ್ರಾಣೇಶ್ ಇದ್ದಾರೆ, ಸಭಾಪತಿಗಳಾಗಿ ಬಸವರಾಜ ಹೊರಟ್ಟಿ ಅವರಿದ್ದಾರೆ. ಅವ್ರನ್ನ ಕೆಳಗೆ ಇಳಿಸ್ಬೇಕು ಅಂತ ಪ್ರಯತ್ನ ಪಟ್ಟಿದ್ರೆ ಸಿದ್ದರಾಮಯ್ಯನವರು ಇಳಿಸಬಹುದಾಗಿತ್ತು. ಅವ್ರದ್ದೇನೋ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಡ್ಕೊಂಡು ಬಂತು. ಇನ್ನು ಮುಂದೆ ಬಹುಶಃ ಅದಾಗಲಿಕ್ಕಿಲ್ಲ. ಇವರ ವಿರುದ್ಧ ಅವಿಶ್ವಾಸವನ್ನು ಮಂಡಿಸಲಾಗತ್ತೆ. ಶಾಸಕರ ಸಂಖ್ಯೆ ನಿಮ್ಮ ಪರವಾಗಿಲ್ಲ ಅಂತ. ಅದೇನು ಓಟಿಗೇನು ಹೋಗೋದಿಲ್ಲ. ಸಭಾಪತಿಗಳಿಗೆ ಉಪಸಭಾಪತಿಗಳಿಗೆ ನಂಬರ್ ಗೇಮ್ ಏನಾಗಿದೆ ಅಂತ ಗೊತ್ತು. ರಾಜೀನಾಮೆ ಕೊಡ್ತಾರೋ ಏನು. ಉಳಿದಂತೆ ಉಳಿದವರ ಹೇಳಿಕೆಗಳಿದ್ವು, ಅದನ್ನೇ ತೋರಿಸ್ತಾ ಕೂತ್ಕೊಂಡ್ರೆ ಮುಂದಿನ ಸುದ್ದಿಗೆ ಹೋಗೋದಕ್ಕಾಗೋದಿಲ್ಲ. 12 ರಾಜ್ಯಗಳ 26 ಸ್ಥಾನಗಳಿಗೆ ರಾಜ್ಯಸಭಾ ಚುನಾವಣೆಗಳ ನಡೆದದ್ದು. 26 ಜನರ ಆಯ್ಕೆಯಾಗಿದೆ 12 ರಾಜ್ಯಗಳಲ್ಲಿ. ಇದರಲ್ಲಿ 3 ಸ್ಥಾನಗಳಿಗೆ ಮಾತ್ರ ಮತದಾನ ಆಗಿದ್ದು. ಕರ್ನಾಟಕದ 5 ಸೇರಿದಂತೆ ಎಲ್ಲವೂ ಅವಿರೋಧವಾಗಿ ಆಯಿತು. 3 ಸ್ಥಾನಗಳಿಗೆ ಮತದಾನ ಆಯಿತು. 26 ಪೈಕಿ NDA ಮೈತ್ರಿಕೂಟ 19 ಗೆದ್ದಿತು. INDIA ಮೈತ್ರಿಕೂಟ 6 ಸ್ಥಾನಗಳನ್ನು ಗೆದ್ದುಕೊಂಡಿದೆ. ZPM ಪಕ್ಷ 1 ಸ್ಥಾನ ಗೆದ್ದುಕೊಂಡಿದೆ. ಇದು ಟೋಟಲ್ ಈಗ ನಡೆದಂಥ ರಾಜ್ಯಸಭಾ ಚುನಾವಣೆಯ ರಿಸಲ್ಟ್ ಇದು. ಜಾರ್ಖಂಡ್ನಲ್ಲಿ ನೋಡಿ ಮಜಾ ಹೆಂಗೆ ಅಂತ. ಕರ್ನಾಟಕಕ್ಕೂ ಉಳಿದ ರಾಜ್ಯಕ್ಕೂ ಏನು ವ್ಯತ್ಯಾಸ ಅಂದರೆ, ಜಾರ್ಖಂಡ್ನಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾದವರು ಕಾಂಗ್ರೆಸ್ ಜೊತೆಗೆ ಸೇರ್ಕೊಂಡು ಅಧಿಕಾರದಲ್ಲಿದ್ದಾರೆ. ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸಿ BJP ಅಭ್ಯರ್ಥಿ ಗೆದ್ಕೊಂಡು ಬಂದರು. ವಿರೋಧ ಪಕ್ಷವಿದ್ದಲ್ಲಿ BJPಯವರು ಆಡಳಿತ ಪಕ್ಷದವರಿಂದ ಕ್ರಾಸ್ ವೋಟಿಂಗ್ ಮಾಡಿಸ್ಕೋತಾರೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಯಾವ ರಾಜ್ಯದಲ್ಲಿ BJPಯವರು ವಿರೋಧ ಪಕ್ಷವಾಗಿದ್ದಾರೋ ಅಲ್ಲಿ ವಿರೋಧ ಪಕ್ಷವಾಗಿರುವ BJP ಆಡಳಿತ ಪಕ್ಷದಿಂದ ಕ್ರಾಸ್ ವೋಟಿಂಗ್ ಮಾಡಿಸ್ಕೊಂಡು ತಮ್ಮ ರಾಜ್ಯಸಭಾ ಕ್ಯಾಂಡಿಡೇಟನ್ನು ಗೆಲ್ಲಿಸ್ಕೊಂಡಿದೆ. ಜಾರ್ಖಂಡ್ನ ಕಥೆ ಹೇಳ್ತಾ ಇರೋದು. 81 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. NDAಗಲ್ಲಿರೋ ಸಂಖ್ಯೆ ಬರೀ 24. ಕಾಂಗ್ರೆಸ್ಸನ್ನು ಒಳಗೊಂಡ ಜಾರ್ಖಂಡ್ ಮುಕ್ತಿ ಮೋರ್ಚಾದ ಮೈತ್ರಿಕೂಟಕ್ಕೆ 56 ಇದೆ ಸಂಖ್ಯೆ. ಒಬ್ಬ ರಾಜ್ಯಸಭಾ ಸದಸ್ಯ ಗೆಲ್ಲೋದಕ್ಕೆ 28 ಓಟ್ ಬೇಕಲ್ಲಿ. 28 ಓಟ್ ಬೇಕು. ಇಬ್ಬರು ಗೆಲ್ಲೋದಕ್ಕೆ ಎಷ್ಟು ಬೇಕೋ ಅಷ್ಟು ಜಾರ್ಖಂಡ್ ಮುಕ್ತಿ ಮೋರ್ಚಾ ಮೈತ್ರಿ ಹತ್ರ ನಂಬರ್ಸ್ ಇದ್ವು. ಅಲ್ಲಿಂದ 4 ಜನರನ್ನು ಇವರು ಕ್ರಾಸ್ ವೋಟಿಂಗ್ ಮಾಡಿಸ್ಕೊಂಡ್ಬಿಟ್ರು. BJP ಅವ್ರು ಮಾಡಿಸ್ಕೊಂಡ್ರು. 3 ಓಟ್ ಅಸಿಂಧು ಆದುವಂತೆ. ಪಟಾಕಿ ಹೊಡೆದಿದ್ದಾರಲ್ಲ, ವಿರೋಧ ಪಕ್ಷವಾಗಿದ್ದುಕೊಂಡು BJP ಅವರು ಪಟಾಕಿ ಹೊಡೆದಿದ್ದಾರೆ. ಪರಿಮಳ್ ನಾಥಮಾನಿ NDA ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು. ಜಾರ್ಖಂಡ್ ಮುಕ್ತಿ ಮೋರ್ಚಾ ಮೈತ್ರಿಯ ಒಬ್ಬ ಅಭ್ಯರ್ಥಿ ಬೈದ್ಯನಾಮ್ ರಾಮ್ ಗೆದ್ದಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಪ್ರಣವ್ ಝಾ ಬರೀ 20 ಓಟ್ ತಗೊಂಡ್ರು. 20 ಓಟ್ ನಂಬರ್ ಗೇಮ್ ಅವರು ಪರವಾಗಿತ್ತು. ಗೆದ್ದದ್ದು BJP ಬೆಂಬಲಿತ ಅಭ್ಯರ್ಥಿ. ಹಾಗೆ ಮುಂದಿನ ಸುದ್ದಿಗೆ ಹೋಗೋಣ. ಶಿವಸೇನೆಯ ಉದ್ಧವ್ ಠಾಕರೆ ಬಣದ 9 ಸಂಸದರ ಪೈಕಿ 6 ಜನ ಏಕನಾಥ್ ಶಿಂಧೆ ಬಣವನ್ನು ಸೇರಿಕೊಂಡು NDAದ ಭಾಗವಾಗೋದು ಕನ್ಫರ್ಮ್. ನಿನ್ನೆ ತನಕ ಕ್ವಶನ್ ಮಾರ್ಕ್ ಇತ್ತು. ಮೊನ್ನೆ ಅಂತೂ ಸಾಧ್ಯನೇ ಇಲ್ಲ ಅಂತ ಉದ್ಧವ್ ಠಾಕರೆ ಬಣದ ಸಂಜಯ್ ರಾವತ್ ಹೇಳ್ತಾ ಇದ್ದರು. ನಾವು ಮೀಟಿಂಗಿಗೆ ಕರೆದ್ರೆ ಎಲ್ಲರೂ ಬಂದಿದ್ದಾರೆ ರೀ, ಆಣೆ ಪ್ರಮಾಣ ಮಾಡಿದ್ದಾರೆ, ಬಿಟ್ಟು ಹೋಗಲ್ವಂತೆ ಅವರು ಅಂತೆಲ್ಲ ಅಂದಿದ್ದರು. ಇವತ್ತು ಹೋಗಿ ಸ್ಪೀಕರಿಗೆ ಪತ್ರ ಕೊಟ್ಟಿದ್ದಾರೆ. ಲೋಕಸಭೆ ಸ್ಪೀಕರಿಗೆ ಪತ್ರ ಕೊಟ್ಟಿದ್ದಾರೆ. ಸೇಮ್ ಪಶ್ಚಿಮ ಬಂಗಾಳದಲ್ಲಿ ಹೆಂಗಾಯ್ತಲ್ಲ, ತೃಣಮೂಲ ಕಾಂಗ್ರೆಸ್ನ 28 ಸಂಸದರ ಪೈಕಿ 20 ಸಂಸದರು ಹೋಗಿ ಓಂ ಬಿರ್ಲಾ ಅವರಿಗೆ ಪತ್ರ ಕೊಟ್ಟರಲ್ಲ, ಹಾಗೆ ಇವರು ಹೋಗಿ ಪತ್ರ ಕೊಟ್ಟಿದ್ದಾರೆ. ನಾವು ಇನ್ನು ಮುಂದೆ ಶಿವಸೇನೆ ಜೊತೆಗಿರ್ತೀವಿ ಅಂತ. ಶಿವಸೇನೆ ಉದ್ಧವ್ ಠಾಕ್ರೆ ಬಣದಿಂದ ಶಿವಸೇನೆ ಏಕನಾಥ್ ಶಿಂಧೆ ಅವರ ಪಕ್ಷ ಅಲ್ವಾ, ಅದರ ಜೊತೆಗಿರ್ತೀವಿ ಅಂತ ಪತ್ರ ಕೊಟ್ಟಿದ್ದಾರೆ.
ಅವರು ಕೊಟ್ಟಿರುವ ಕಾರಣ ಇಂಟ್ರೆಸ್ಟಿಂಗ್ ಆಗಿದೆ. ಉದ್ಧವ್ ಠಾಕ್ರೆ ಅವರಿಗಿಂತಲೂ ಅವರ ಮಗ ಆದಿತ್ಯ ಠಾಕ್ರೆಗೆ ಶಿವಸೇನೆಯ ತಮ್ಮ ಬಣವನ್ನು ತಗೊಂಡೋಗಿ ಕಾಂಗ್ರೆಸ್ ಜೊತೆಗೆ ವಿಲೀನ ಮಾಡಿಬಿಡ್ಬೇಕು ಅಂತ ಅನ್ಸೋದಕ್ಕೆ ಶುರುವಾಗಿತ್ತಂತೆ. ಒಪ್ಕೊಂಡು ಬಿಟ್ಟಿದ್ರಂತೆ. ಆದಿತ್ಯ ಠಾಕ್ರೆ ರಾಹುಲ್ ಗಾಂಧಿಯವರ ಮಧ್ಯದಲ್ಲಿ ಮೀಟಿಂಗ್ ಆಗಿತ್ತಂತೆ. ಆದಿತ್ಯ ಠಾಕ್ರೆ ಅವರಿಗೆ ಮರ್ಜರ್ ಆದ ನಂತರ ಕಾಂಗ್ರೆಸ್ನ ಭಾಗ ಆಗ್ತಾರಲ್ಲ, ನ್ಯಾಷನಲ್ ಲೆವೆಲ್ ಕಾಂಗ್ರೆಸ್ನಲ್ಲಿ ದೊಡ್ಡ ಜವಾಬ್ದಾರಿ ಕೊಡ್ತೀವಿ ನಿಮಗೆ ಅಂತ ರಾಹುಲ್ ಗಾಂಧಿ ಅವರು ಭರವಸೆ ಕೊಟ್ಟಿದ್ರಂತೆ. ನಾವು ಬಾಳಾ ಸಾಹೇಬ್ ಠಾಕ್ರೆಯ ಗರಡಿಯಲ್ಲಿ ಬೆಳೆದಂಥವರು, ನಮ್ಮ ಪಕ್ಷ ಹೋಗಿ ಕಾಂಗ್ರೆಸ್ ಜೊತೆ ವಿಲೀನ ಆಗುತ್ತೆ ಅಂದರೆ ಒಪ್ಪೋದಕ್ಕೆ ಸಾಧ್ಯ ಇಲ್ಲ, ನಾವು ಆ ಪಕ್ಷದ ಜೊತೆಗೆ ಇರೋದಿಲ್ಲ, ನಾವು ಏಕನಾಥ್ ಶಿಂದೆ ಅವರ ಜೊತೆಗಿರ್ತೀವಿ ಅಂತ ಬಂದುಬಿಟ್ಟಿದ್ದಾರೆ ಇವರು. 6 ಜನ ಸಂಸದರನ್ನು ರಾಜಸ್ಥಾನ ರೆಸಾರ್ಟ್ನಲ್ಲಿ ಇಟ್ಟಿದ್ದಾರಂತೆ. ಶ್ರೇಣಿಯ ಭದ್ರತೆ ಕೊಡಲಾಗಿದೆ. ಶಿವಸೇನೆ ಉದ್ಧವ್ ಠಾಕ್ರೆ ಬಣದ ಕಾರ್ಯಕರ್ತರುಗಳೇನಾದರೂ ಅಟ್ಯಾಕ್ ಮಾಡಿದ್ರೆ ರಕ್ಷಣೆ ಬೇಕಲ್ಲ, ವೈ ಶ್ರೇಣಿಯ ಭದ್ರತೆ ಕೊಡಲಾಗಿದೆ ಅವರಿಗೆ. ಸಂಜಯ್ ರಾವತ್ ಹೇಳ್ತಾ ಇದ್ದಾರೆ 15 ಕೋಟಿಗೆ ಡೀಲ್ ಆಗಿದೆ ಒಬ್ಬೊಬ್ಬರಿಗೆ. 3 ಏರ್ಪೋರ್ಟ್ಗಳಲ್ಲಿ ಚಾರ್ಟರ್ಡ್ ಫ್ಲೈಟ್ಗಳು ನಿಂತ್ಕೊಂಡಿದ್ವು. ದುಡ್ಡು ಮನೆ ತಲುಪೋ ತನಕ ನಾವು ಮನೆ ಬಿಟ್ಟು ಬರೋರಲ್ಲ ಅಂತೆಲ್ಲ ಅಂದಿದ್ರು ಅವರು. ದುಡ್ಡು ತಲುಪಿದ ಮೇಲೆ ಹೋಗಿ ಫ್ಲೈಟ್ ಹತ್ತಿದ್ದಾರೆ, ದಿಲ್ಲಿಗೆ ಹೋಗಿ ಓಂ ಬಿರ್ಲಾರನ್ನು ಭೇಟಿಯಾಗಿದ್ದಾರೆ ಅಂತ ಸಂಜಯ್ ರಾವತ್ ನೇರ ಆರೋಪ ಮಾಡಿದ್ದಾರೆ. ಆಯ್ತು, ಹಂಗಿದ್ರೆ ಬಂದ್ರಲ್ಲ ಈ ಕಡೆ, ಒಪ್ಕೊಂಬಿಟ್ರ ಓಂ ಬಿರ್ಲಾ ಅವರಂದ್ರೆ ಇಲ್ಲ. ಸ್ಪೀಕರ್ ಕಚೇರಿಯಿಂದ ಒಂದು ಹೇಳಿಕೆ ಬಂದಿದೆ. 6 ಜನ ಸಹಿ ಮಾಡಿರುವ ಪತ್ರ ನಮ್ಮ ಹತ್ರ ಬಂದಿದೆ. ಅವರು ತಾವು ದಳ ಬದಲಾವಣೆ ಮಾಡಿದ್ದಕ್ಕೆ ಕಾರಣ ಕೊಟ್ಟಿದ್ದಾರೆ. ಸದ್ಯಕ್ಕೆ ಸಹಿ ನಿಜವಾಗ್ಲೂ ಅವ್ರದ್ದೇ ಹೌದಾ ಅಲ್ವಾ ಅನ್ನುವುದರ ಪರಿಶೀಲನೆ ಮಾಡ್ತಾ ಇದ್ದೀವಿ. ಆ ನಂತರ ಅವರು ಖುದ್ದಾಗಿ ಬಂದು ಸ್ಪೀಕರ್ನ ಭೇಟಿಯಾಗಬೇಕಾಗತ್ತೆ ಅಂತ ಸ್ಪೀಕರ್ ಕಚೇರಿಯಿಂದ ಸ್ಟೇಟ್ಮೆಂಟ್ ಇದೆ. ಭೌಸಾಹೇಬ್ ವಾಕ್ಚೌರೆ ಶಿರ್ಡಿ MP, ಓಂ ಪ್ರಕಾಶ್ ನಿಂಬಾಳ್ಕರ್ ಒಸ್ಮಾನಾಬಾದ್ MP, ನಾಗೇಶ್ ಆಸ್ತಿಕರ್ ಹಿಂಗೋಳಿ MP, ಸಂಜಯ್ ಪಾಟೀಲ್ ಮುಂಬೈ ನಾರ್ತ್ ಈಸ್ಟ್, ಸಂಜಯ್ ಜಾಧವ್ ಪರ್ಭಾನಿ, ಸಂಜಯ್ ದೇಶ್ಮುಖ್ ಯಾವತ್ಮಾಲ್ ವಾಂಶಿ, ಇಷ್ಟು ಜನ ಸಂಸದರು. ನಿತೀಶ್ ರಾಣೆ ಮಹಾರಾಷ್ಟ್ರದ ಸಚಿವರು ಮಾತಾಡಿದ್ದಾರೆ. ಅವರೇ ಹೇಳಿದ್ದು ಕಾಂಗ್ರೆಸ್ ಜೊತೆಗೆ ಮರ್ಜ್ ಮಾಡೋಕ್ಕೆ ಹೊರಟಿದ್ರು ಇವರು ಶಿವಸೇನೆ ಉದ್ಧವ್ ಠಾಕ್ರೆ ಬಣವನ್ನು. ಇದು ಇಲ್ಲಿಗೆ ನಿಲ್ಲೋ ಹಂಗೆ ಕಾಣಿಸ್ತಾ ಇಲ್ಲ. ಶಿವಸೇನೆ ಶರದ್ ಪವಾರ್ ಬಣ, ಅವರಿಗೆ 8 ಜನ MP ಗಳಿದ್ದಾರೆ. ಆ 8 ಜನರಲ್ಲಿ 5 ಜನ NCP ಶರದ್ ಪವಾರ್ ಬಣ. ಅದನ್ನು ಬಿಟ್ಟು NCP ಜೊತೆಗೆ ಅಂದರೆ ಅಜಿತ್ ಪವಾರ್ ಯಾವಾಗ NCPನ ಒಡ್ಕೊಂಡು 2/3 MLAಗಳನ್ನು ಕರ್ಕೊಂಡು ಹೋದ್ರಲ್ಲ, ಅವ್ರದ್ದೇ ಒರಿಜಿನಲ್ NCP ಅಂತಾಗಿದೆ. ಅವ್ರ ಜೊತೆಗೆ ಹೋಗಿ ಸೇರ್ಕೋತಾರಂತೆ. ಹಾಕ್ಕೊಳ್ಳಿ ನೀವು ಲೆಕ್ಕ. ಪಶ್ಚಿಮ ಬಂಗಾಳದಿಂದ 20, ಮಹಾರಾಷ್ಟ್ರದಿಂದ ಇಲ್ಲಿ 6, ಇದೂ ಸುದ್ದಿ ನಿಜ ಆದರೆ ಅವ್ರದ್ದೊಂದು 5, ಸಮಾಜವಾದಿ ಪಕ್ಷದ 22 ಸಂಸದರ ಬಗ್ಗೆ ಸಂಶಯಗಳಿದ್ದಾವೆ ಅವ್ರದ್ದು. ಹಾಕೊಳ್ಳಿ ಲೆಕ್ಕ. NDAಗೆ ಬೆಂಬಲ ಘೋಷಿಸಲಿರುವವರ ಸಂಖ್ಯೆ ಇದು. ಅಭಿಷೇಕ್ ಬ್ಯಾನರ್ಜಿ ನಮ್ಮ ಪಕ್ಷ ಬಿಟ್ಟು ನಿಮ್ಮನ್ನು ಅಂದರೆ NDAನ ಬೆಂಬಲಿಸಿರುವ 20 ಜನರ ಪತ್ರಕ್ಕೆ ಯಾವುದೇ ಮಾನ್ಯತೆ ಕೊಡಬಾರ್ದು ಅಂತ ಹೋಗಿ ಓಂ ಬಿರ್ಲಾ ಅವ್ರನ್ನ ಭೇಟಿಯಾದರಂತೆ. ಅವ್ರನ್ನ ಕರೆಸಿ ಮಾತಾಡ್ತೀನಪ್ಪ ಆಮೇಲೆ ನೋಡೋಣ ಅಂಥೇಳಿ ಓಂ ಬಿರ್ಲಾ ಅವರು ಕಳಿಸಿದಾರಂತೆ. ಈಗ ಶರದ್ ಪವಾರ್ರಿಗೆ ಈ ವಯಸ್ಸಿನಲ್ಲಿ ಶುರುವಾಗಿದೆ MP ಗಳ ಜೊತೆಗೆ ಉಳಿತಾರೋ ಇಲ್ವೋ ಅಂತ. 8 ಜನರ ಪೈಕಿ 5 ಜನ ಹೋದರೆ ಅದು 2/3 ಆಯಿತು. ಇದಕ್ಕೇನಬೇಕು? ಏನಂತೀರಿ? ನಾನು ಹೇಳೋದು ಯಾವಾಗಲೂ ಮಾನದಂಡ ಒಂದು ಫಿಕ್ಸ್ ಆಗಬೇಕು. ಆ ಮಾನದಂಡದೊಳಗೆ ಎಲ್ಲ ಕೇಸ್ಗಳು ಬಂದುಬಿಡ್ಬೇಕು ಅಂತ. ನೀವು ಇಲ್ಲಿ ನಡೀತಾ ಇರುವ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ, ಸಂವಿಧಾನದ ಕಗ್ಗೊಲೆ, ತೋಳಬಲ, ಹಣಬಲ ಬಳಸಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅನ್ನುವುದಾದರೆ ಕರ್ನಾಟಕಕ್ಕೂ ಆ ಮಾನದಂಡ ಅಪ್ಲೈ ಮಾಡಿ. ಇಲ್ಲಿ ನಿನ್ನೆ ವಿಧಾನ ಪರಿಷತ್ ಚುನಾವಣೆಯ ಗೆಲುವಿನ ನಂತರ ಪ್ರೆಸ್ ಮೀಟ್ ಆಯಿತು. DK ಶಿವಕುಮಾರ್ ಅವರು ಅಂತೂ ಹೇಳೇಬಿಟ್ರು. ಯಾರು ಓಟ್ ಹಾಕಿದ್ರು, ಯಾಕೆ ಓಟ್ ಹಾಕಿದ್ರು ಗೊತ್ತಾಗಲಿಲ್ಲಪ್ಪ ನಮಗೆ ಅಂದರು. ಬಟ್ ನಮ್ಮ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಏನಂದರು, ರಾಜ್ಯ ಸರ್ಕಾರ ನಡೆಸ್ತಾ ಇರುವ ಅಭಿವೃದ್ಧಿ, ನಾವು ಕೊಡ್ತಾ ಇರುವ ಗ್ಯಾರಂಟಿಗಳನ್ನು ನೋಡಿ ವಿರೋಧ ಪಕ್ಷದ ಶಾಸಕರುಗಳು ಕೂಡ ಮನಸೋತು ನಮಗೆ ಓಟ್ ಹಾಕಿಬಿಟ್ಟಿದ್ದಾರೆ ಅಂತ. ಅಲ್ಲಿ ಕೂತ್ಕೊಂಡು BJP ಅವರು ಅದನ್ನೇ ಅಂತಾರೆ.
ಮೋದಿ, ಅಮಿತ್ ಶಾ ಕೇಂದ್ರ ಸರ್ಕಾರ ನಡೆಸ್ತಾ ಇರೋ ಅಭಿವೃದ್ಧಿಯನ್ನು ನೋಡಿ ವಿರೋಧ ಪಕ್ಷದ ಸಂಸದರುಗಳು ಎಷ್ಟು ಮರಳಾಗಿಬಿಟ್ಟಿದ್ದಾರೆ ಅಂದರೆ ಹೋಲ್ಸೇಲಾಗಿ ಎದ್ದೆದ್ದು ನಮ್ಮ ಕಡೆ ಬರ್ತಿದ್ದಾರೆ ಅಂತ ಅವರು ಹೇಳ್ತಾರೆ. ಇದು ಹಿಂಗೆ ನಡ್ಕೊಂಡು ಹೋಗೋದು. ತತ್ವ, ಸಿದ್ಧಾಂತ, ಎಥಿಕ್ಸು ಅವೆಲ್ಲ ರಾಜಕಾರಣದಲ್ಲಿ ಹಿಂದೆ ಯಾವತ್ತೋ ಬಳಕೆ ಆಗ್ತಾ ಇದ್ದ ಶಬ್ದಗಳಷ್ಟೇ. ಆ ಆತ್ಮಸಾಕ್ಷಿಯ ಮತ ಅನ್ನುವ ಶಬ್ದಕ್ಕೂ ಒಂದು ಶ್ರದ್ಧಾಂಜಲಿ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.